ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಪಂದ್ಯಾಟಗಳು ಅಥವಾ ಆಟಕೂಟಗಳು ಅಂತ ಕರಿತೀವಿ. ಇದರಲ್ಲಿ ನಾವು ಮೊದಲನೇ ಪ್ರಕಾರವಾದಂತಹ ನಾಕ್ಔಟ್ ಅಥವಾ ಎಲಿಮಿನೇಷನ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಅಲ್ಲಿ 4 ಪ್ರಕಾರಗಳು ಬರ್ತವೆ ನಾಕೌಟ್ನಲ್ಲಿ. ಒಂದು ಸಿಂಗಲ್ಲು, ಡಬಲ್ಲು, ಸಾಂತ್ವನಪರ, ಬಗ್ನಲ್, ವೈಲ್ಡ್, ಎಲಿಮಿನೇಷನ್. ಈ ರೀತಿ 4 ಪ್ರಕಾರಗಳನ್ನು ನಾವು ತಿಳ್ಕೊಂಡಿವಿ. ಅದರಲ್ಲಿ ಸಿಂಗಲ್ ಮತ್ತು ಡಬಲ್ ಏನಾಗಿರ್ತವೆ, ಇಂಪಾರ್ಟೆಂಟ್ ಆಗಿರ್ತವೆ. ಈಗ ನೆಕ್ಸ್ಟ್ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಎರಡನೇ ಒಂದು ವಿಧವಾದಂಥ ಲೀಗ್ ಅಥವಾ ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಈ ಒಂದು ಟಾಪಿಕ್ನಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಪ್ರತಿಯೊಂದು ತಂಡವು ಏನು ಮಾಡಬೇಕು, ಎಲ್ಲ ಒಂದು ತಂಡಗಳ ಜೊತೆ ಆಟ ಆಡಲೇಬೇಕು, ಅದು ಗೆಲ್ಲಲಿ ಅಥವಾ ಸೋಲಲಿ. ಆದರೆ ಅಲ್ಲೇನಾಯಿತು, ನಾಕೌಟ್ನಲ್ಲಿ ಒಂದು ಪಂದ್ಯ ಒಂದು ಜೊತೆ ಒಂದು ಸರಿ ಆಡಬೇಕಾಗಿತ್ತು. ಇಲ್ಲಿ ಎಲ್ಲರ ಜೊತೆ ಆಡಿದರೆ ಅಲ್ಲಿ ಒಂದೇ ಸರಿ ಆಡಬೇಕಾಗಿತ್ತು, ಅದು ಸೋತ ಮೇಲೆ ಹೊರಗಡೆ ಹೋಗಬೇಕಾಗಿತ್ತು. ಇಲ್ಲಿ ಹಾಗಿಲ್ಲ. ಏನು ಮಾಡಬೇಕಂದ್ರೆ ಸೋತರು ಕೂಡ ಗೆದ್ದರು ಕೂಡ ಏನು ಮಾಡಬೇಕು, ಒಂದು ತಂಡ ಇದೆ ಅಂದರೆ ಎಲ್ಲ ತಂಡಗಳ ಜೊತೆ ಆಟ ಆಡಲೇಬೇಕು. ಇಲ್ಲಿ ಗೆದ್ದಂಥ ತಂಡಕ್ಕೆ ಏನು ಮಾಡ್ತೀವಿ ನಾವು 2 ಅಂಕ ಕೊಟ್ಟರೆ, ಸೋತಂಥ ತಂಡಕ್ಕೆ ಏನು ಮಾಡ್ತೀವಿ 0 ಅಂಕವನ್ನು ನೀಡ್ತೀವಿ. ಒಂದು ವೇಳೆ ಪಂದ್ಯ ಡ್ರಾ ಆದರೆ ಏನು ಮಾಡ್ತೀವಿ, ಅಲ್ಲಿ 1 ಅಂಕವನ್ನು ನೀಡ್ತೀವಿ. ಹೀಗೆ ಟೂರ್ನಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಂಡ ಏನಾಗ್ತೈತೆ, ವಿಜಯಶಾಲಿ ಆಗ್ತೈತೆ. ಇಲ್ಲಿ ಒಟ್ಟು ಪಂದ್ಯಾವಳಿಗಳನ್ನು ನಿರ್ಧರಿಸಲು ಉಪಯೋಗಿಸುವಂಥ ಸೂತ್ರ ಯಾವುದು ಅಂದರೆ ಇಲ್ಲಿ n ಬ್ರಾಕೆಟ್ n+1 / 2 ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಇದು ಸೂತ್ರ ತಪ್ಪು. ಇದು n ನೋಡಿರಿ, n -1 / 2 ಆಗಬೇಕಿದೆ. ಇಲ್ಲಿ ಪ್ಲಸ್ ಇದೆ, ಅದು ಮೈನಸ್ ಆಗಬೇಕು. ಪ್ಲಸ್ ಇರೋದು ಮೈನಸ್ ಮಾಡ್ಕೊಳ್ರಿ, ಕರೆಕ್ಟ್ ಆಗ್ತೈತಿ. ನೋಡಿರಿ, ಉದಾಹರಣೆಗೆ 8 ತಂಡಗಳಾದರೆ ಏನು ಮಾಡಿದ್ದಾರೆ, 8 ತಂಡಗಳು ಲೀಗ್ ಮಾದರಿಯಲ್ಲಿದ್ದಾವೆ ಅಂತ ತಿಳ್ಕೊಳ್ರಿ. ಅಲ್ಲಿ ನಾವು ಏನು ಮಾಡಬೇಕು, ಈ ಸೂತ್ರನ ಹಾಕ್ಕೊಂಡು ಕಂಡುಹಿಡಬೇಕು. n-1 / 2. n ಅಂದರೆ ಎಷ್ಟಿದ್ದಾವೆ ಟೂರ್ನಿಗಳು, 8 ತಂಡಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. 8 ಟೂರ್ನಿಗಳಿದ್ದಾವೆ. 8 - 1 / 2 ಮಾಡ್ಕೋಬೇಕು. ಪ್ಲೇಸ್ ಇದಾಗ್ತವೆ, ಇಲ್ಲಿ ಹಾಕ್ತೀವಿ ನೋಡಿರಿ. n-1 / 2. ಇಲ್ಲಿ ಇಷ್ಟೇ ಇದ್ದಾವೆ, 8 ತಂಡಗಳು ಕೊಟ್ಟಿದ್ದಾರೆ ಅವರು. 8 ತಂಡಗಳು -8 + 1 / 2. ಇಲ್ಲೇನಾಯಿತು, ಇದು 8 ಹಿಂಗೆ ಇಟ್ಕೊಳ್ಳೋಣ. ಬ್ರಾಕೆಟ್ 7, ಯಾಕಂದರೆ 8 1 ಮೈನಸ್ ಮಾಡಿದ್ರೆ 7 ಇರುತ್ತೆ. / 2. 8 7 ಎಷ್ಟು, 8 7 56 / 2. / 2 ಮಾಡಿದರೆ ಎಷ್ಟು ಬರ್ತೈತೆ, ಇಲ್ಲಿ 28 ಪಂದ್ಯಗಳು ಬರ್ತವೆ. ನೋಡಿರಿ, 28 ಪಂದ್ಯಗಳು ಆಡಲೇಬೇಕು ಅಂತ ಕೊಟ್ಟಿದೆ ನೋಡಿರಿ. n ಬ್ರಾಕೆಟ್ n-1 / 2. 8 ಬ್ರಾಕೆಟ್ 8 - 1 / 2. 8 ತಂಡಗಳು 8 7 56 / 2 ಮಾಡಿದರೆ 28 ಪಂದ್ಯಗಳು ಆಡಬೇಕು. 8 ತಂಡಗಳು ಭಾಗವಹಿಸ್ತೇವೆ ಅಂದರೆ ಎಷ್ಟು ಪಂದ್ಯಗಳು ಆಡಬೇಕದು. ಇಲ್ಲಿ ಎಷ್ಟು ಪಂದ್ಯಗಳು ನಡೀತವೆ ಅಂದರೆ 28 ಪಂದ್ಯಗಳು ನಡೀತವೆ. ಈ ರೀತಿ ಸೂತ್ರದಿಂದ ನಾವೇನು ಮಾಡಬೇಕು, ಎಷ್ಟು ತಂಡಗಳು ರಚನೆ ಆಗ್ತವೆ ಅಂಥೇಳಿ ನಾವಿಲ್ಲಿ ಮಾಡಬೇಕು. ಎಷ್ಟು ಪಂದ್ಯಗಳು ರಚನೆ ಆಗ್ತವೆ ಅಂಥೇಳಿ ಈ ಒಂದು ಸೂತ್ರದ ಮೂಲಕ ತಿಳ್ಕೊಬೋದು. ಸಿಂಗಲ್ ಲೀಗ್ ಟೂರ್ನಿಗೆ 3 ಪ್ರಕಾರದ ತಳಕನ್ನು ನಾವು ಹಾಕ್ಬೋದು. ಅವುಗಳು ಯಾವ್ಯಾವ ಅಂದರೆ, ಒಂದು ಮೆಟ್ಟಿಲು ವಿಧಾನ, ಇನ್ನೊಂದು ಸೈಕ್ಲಿಂಗ್ ವಿಧಾನ, ಇನ್ನೊಂದು ಗ್ರಾಫಿಕ್ ಅಥವಾ ಟ್ಯಾಬ್ಯುಲರ್ ವಿಧಾನ. ಫಸ್ಟ್ನೇದು ಮೆಟ್ಟಿಲು ವಿಧಾನ. ತಳಕನ್ನು ಹಾಕಿದಾಗ ಆಕಾರದಲ್ಲಿ ಮೆಟ್ಟಿಲನ್ನು ಹೋಲ್ತಾ ಇದ್ದರೆ ಅದನ್ನು ನಾವೇನಂತೀವಿ, ಮೆಟ್ಟಿಲು ವಿಧಾನ ಅಂತೇಳಿ ಕರಿತೀವಿ. ಉದಾಹರಣೆಗೆ 4 ತಂಡಗಳು ಭಾಗವಹಿಸಿರುವ ಸಿಂಗಲ್ ಲೀಗ್ ಪಂದ್ಯಾವಳಿಗಳ ತಳಕು. ಉದಾಹರಣೆಗೆ 4 ತಂಡಗಳು ಭಾಗವಹಿಸಿದಂಥ ಸಿಂಗಲ್ ಲೀಗ್ ಪಂದ್ಯಾವಳಿಯ ತಳಕು. ನೋಡ್ರಿ, 1ನೇ ಸುತ್ತು 4 ತಂಡಗಳಿದ್ದಾವೆ, ಅದು ಯಾವ ರೀತಿ ಆಡ್ತಾಯಿದೆ ಅಂತ ನೋಡಿರಿ. ಈಗ 1 2 3 4 ತಂಡಗಳಿದ್ದಾವೆ. ಇಲ್ಲಿ 1ನೇ ತಂಡ ತಗೊಳ್ಳೋಣ. 1ನೇ ತಂಡ, ಇದು 1ನೇ ತಂಡ ಏನು ಮಾಡಿದೆ, 1 vs 2 ಜೊತೆ ಆಡಿದೆ, 1 vs 3 ಜೊತೆ ಆಡಿದೆ,
1 ವರ್ಸಸ್ 4 ಜೊತೆ ಆಡಿದೆ. ಇದು 1ನೇ ಸುತ್ತಲ್ಲಿ. ಅದೇ 2ನೇ ಸುತ್ತಲ್ಲಿ ಆಡಬೇಕೀಗ. 2ನೇ ಸುತ್ತಲ್ಲಿ ನೋಡಿರಿ, ಇದರಲ್ಲಿ 1 ಮತ್ತು 2ರಲ್ಲಿ ವಿನ್ ಆಗಿರೋದು ಯಾವುದು? 2. 1 ಮತ್ತು 3ರಲ್ಲಿ ವಿನ್ ಆಗಿರೋದು 3. ಇದಕ್ಕೆ ಒಂದು ಸುತ್ತಾಯಿತು. ಇಲ್ಲಿ ವಿನ್ ಆಗಿರೋದು 2 ಮತ್ತು 4. ನೋಡಿರಿ, ಒಂದು ತಂಡ ಏನು ಮಾಡ್ತದೆ? 4 ಇದು 1ನೇ ತಂಡ. 1ನೇ ತಂಡ ಏನು ಮಾಡ್ತು? 4 ತಂಡ ಜೊತೆ ಆಯಿತು. ಈಗ 2ನೇ ತಂಡ ಏನು ಮಾಡಿದೆ? 2 ಮತ್ತು 3 ಜೊತೆ ಆಡಿದೆ. 2 ಮತ್ತು 4 ಜೊತೆ ಆಡಿದೆ. ಇಲ್ಲಿ ಮತ್ತೆ ವಿನ್ ಆಗಿರೋದು ಏನು ಮಾಡ್ತೀವಿ? 3ನೇ ಸುತ್ತಲ್ಲಿ ಆಡ್ತೀವಿ. ಇಲ್ಲಿ 3 ಮತ್ತು 4 ತಂಡಗಳು ಆಡ್ತವೆ. ನೋಡಿರಿ, ಒಂಥರ ಮೆಟ್ಟಿಲು ಥರ ಕಾಣ್ತಿದೆ. ನೋಡಿರಿ, ಮೆಟ್ಟಿಲು ಥರ ಕಾಣೋದ್ರಿಂದ ಇದಕ್ಕೆ ಮೆಟ್ಟಿಲು ವಿಧಾನ ಅಂಥೇಳಿ ಕರಿತೀವಿ. ಇಲ್ಲಿ ಸೂತ್ರ ನೋಡಿರಿ, ಒಟ್ಟು ಪಂದ್ಯಗಳ ಸಂಖ್ಯೆ ಇಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ. ಸೂತ್ರ ಕಂಡುಹಿಡಬೇಕಾದ್ರೆ ಯಾವುದು ಸೂತ್ರ ಹಾಕೋಬೇಕಾದ್ರೆ n ಬ್ರಾಕೆಟ್ n-1 ಡಿವೈಡೆಡ್ ಬೈ 2. ನೋಡಿರಿ, 4 ಪಂದ್ಯಗಳಿದಾವಲ್ಲ, 4 ಈ ಸೂತ್ರಕ್ಕೆ ಅನ್ವಯ ಹಾಕೋಬೇಕು. 4 ಮೈನಸ್ 1 ಅಂದರೆ ಇಷ್ಟಾಗುತ್ತೆ. 4 ಅಂದರೆ 3 ಇಷ್ಟಾಗುತ್ತೆ. ಇಲ್ಲಿ 4 3 12. 12 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 6 ಪಂದ್ಯಗಳು ಬರ್ತೈತೆ. ಇದನ್ನು ಹಾಕೊಂಡು ತೋರಿಸ್ತೀನಿ. n-1 ಡಿವೈಡ್ ಬೈ 2. n ಅಂದರೆ ಎಷ್ಟು ತಂಡ? 4 ತಂಡ. ಮೈನಸ್ 4 ಬ್ರಾಕೆಟ್ 4 4 ಬ್ರಾಕೆಟ್ 4 ಮೈನಸ್ 1 ಡಿವೈಡೆಡ್ ಬೈ 2 ಬ್ರಾಕೆಟ್ ಕ್ಲೋಸ್. ಇವಾಗ 4 ಇಳಿಸ್ಕೋಬೇಕು, ಇದ್ರಾಗ ಮೈನಸ್ ಮಾಡಬೇಕು. 3 ಬಂತು. 4 3 12. ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿರಿ, ಎಷ್ಟು ಬರ್ತೈತೆ? 6 ಬರ್ತೈತೆ. ಹೀಗೆ 6 ಪಂದ್ಯಗಳು ರಚನೆ ಆಗ್ತವೆ. ಇಲ್ಲಿ ಒಟ್ಟು ಸುತ್ತುಗಳನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಯಾವುದಂದರೆ n-1. ಒಟ್ಟು ಸುತ್ತುಗಳು ಕಂಡುಹಿಡಬೇಕಾದ್ರೆ n-1 ಮಾಡ್ಕೋಬೇಕು. ಎಷ್ಟು ಸುತ್ತುಗಳು ಬರ್ತವೆ ಅಂದರೆ n-1 ಮಾಡಿಕೊಂಡ್ರೆ ಈಗ 4 ತಂಡಗಳಲ್ಲಿ -1 ಮಾಡ್ಕೊಂಡ್ರೆ 3 ಸುತ್ತುಗಳು ಬರ್ತವೆ. ಇದು ಏನಾಯಿತು? ಮೆಟ್ಟಿಲು ವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಈ ನೆಕ್ಸ್ಟ್ ಪದ್ಧತಿ ಯಾವುದು? ಸೈಕ್ಲಿಂಗ್ ಪದ್ಧತಿ. ಈ ಒಂದು ವಿಧಾನದಲ್ಲಿ ತಂಡಗಳು ಸಮ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಏನು ಮಾಡ್ತವೆ? ಸಮ ಸಂಖ್ಯೆಯಲ್ಲಿ ಭಾಗವಹಿಸಿದರೆ, ಉದಾಹರಣೆಗೆ 2 4 6 8 12 ಇವೆಲ್ಲ ಏನು? ಸಮ ಸಂಖ್ಯೆಗಳು. ಮೊದಲನೇ ತಂಡ ಒಂದನ್ನು ಸ್ಥಿರವಾಗಿರಿಸಿಕೊಂಡು ಏನು ಮಾಡಬೇಕು? ಒಂದನ್ನು ಸ್ಥಿರವಾಗಿರಿಸಿಕೊಂಡು ತಂಡಗಳ ಸಂಖ್ಯೆ ಬೆಸ ಸಂಖ್ಯೆ ಇದ್ದರೆ ಬೈಯನ್ನು ಸ್ಥಿರವಾಗಿರಿಸಿಕೊಂಡು, ಸಮ ಸಂಖ್ಯೆ ಇದ್ದರೆ ಏನು ಮಾಡಬೇಕು? ಮೊದಲನೇ ತಂಡ ಒಂದನ್ನು ಸ್ಥಿರವಾಗಿರಿಸ್ಕೋಬೇಕು. ತಂಡಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಬೈಯನ್ನು ಏನು ಮಾಡಬೇಕು? ಸ್ಥಿರವಾಗಿರಿಸಿಕೊಂಡು. ಉದಾಹರಣೆ ಬೆಸ ಸಂಖ್ಯೆ ಅಂದರೆ 3 5 7 9 ಅಂದರೆ ನಂತರ ಸಮ ಸಂಖ್ಯೆಗೆ 1 ಕಡಿಮೆ ಇರುತ್ತದೆ. ನಂತರದ ಸಮ ಸಂಖ್ಯೆ ಬರಬೇಕಾದ್ರೆ 1 ಕಡಿಮೆ ಇರ್ತದೆ. 3 4 ಸಮ ಸಂಖ್ಯೆ, ಅಲ್ಲಿ ಬರಬೇಕಾದ್ರೆ 1 ಏನಿದೆ? ಕಡಿಮೆ ಇದೆ. 1 ಕಡಿಮೆ ಇರುತ್ತದೆ. ಇಲ್ಲಿ ಉಳಿದ ತಂಡಗಳ ಸ್ಥಾನ ಪಲ್ಲಟಗೊಳಿಸಬೇಕು ಗಡಿಯಾರದ ಮುಳ್ಳು ದಿಕ್ಕಿನಲ್ಲಿ. ನೋಡಿರಿ, ಅಂದರೆ ಸಮ ಸಂಖ್ಯೆಗೆ 1 ಕಡಿಮೆ ಇರ್ತೈತಿ, ಅದೇ ಬೈ. ಸಮ ಸಂಖ್ಯೆಗೆ 1 ಕಡಿಮೆ ಇರ್ತದೆ, ಅದಕ್ಕೆ ನಾವು ಬೈ ಅಂತೇಳಿ ಕರಿತೀವಿ. ಇಲ್ಲಿ ಬೈಕೊಂಡು ಉಳಿದಂತಹ ತಂಡಗಳನ್ನು ಏನು ಮಾಡಬೇಕು? ಏನಂತೀವಿ? ಈಗ 3 5 7 9 ಇದೆಯಲ್ಲ, ಈ ಒಂದು ಸಂಖ್ಯೆಗಳಿಗೆ 1 ಕಡಿಮೆ ಇರ್ತದೆ. ಅದು ಕಡಿಮೆ ಇರೋದು ಏನಾಗಿರ್ತೈತೆ? ಇಲ್ಲಿ ಸಮ ಸಂಖ್ಯೆಗೆ 1 ಕಡಿಮೆ ಇದ್ದರೆ ಅದೇ ಬೈ ಅಂತ ಕರಿತೀವಿ. ಹಾಗಾಗಿ ನಾವು ತಂಡಗಳ ಸಂಖ್ಯೆ ಬೆಸ ಸಂಖ್ಯೆ ಇದ್ದರೆ ಬೈಯನ್ನು ಏನು ಮಾಡಬೇಕು? ನಾವು ಸ್ಥಿರವಾಗಿರಿಸಿಕೊಂಡು ಉಳಿದ ತಂಡಗಳನ್ನು ಸ್ಥಾನ ಪಲ್ಲಟಗೊಳಿಸಬೇಕು. ಹೀಗೆ ಸ್ಥಾನ ಪಲ್ಲಟಗೊಳಿಸಬೇಕು. ಗಡಿಯಾರದ ಮುಳ್ಳು ಸುತ್ತುವಂತೆ ಆ ರೀತಿ ನಾವು ಸ್ಥಾನವನ್ನು ಪಲ್ಲಟ ಮಾಡಬೇಕು. ಸೈಕ್ಲಿಂಗ್ ಪದ್ಧತಿಯ ಒಂದು ಸಿಂಗಲ್ ಲೀಗ್ನಲ್ಲಿ ತಂಡಗಳು ಸಮ ಸಂಖ್ಯೆಯಲ್ಲಿ ಭಾಗವಹಿಸಿದರೆ, ಸೈಕ್ಲಿಂಗ್ ಪಂದ್ಯಾವಳಿಯಲ್ಲಿ ಸಿಂಗಲ್ನಲ್ಲಿ ಏನಾದರೂ ಸಮ ಸಂಖ್ಯೆಯಲ್ಲಿ ತಂಡಗಳು ಭಾಗವಹಿಸಿದರೆ ಸುತ್ತುಗಳ ಸಂಖ್ಯೆ ಕಂಡುಹಿಡಿಯಲು ನಾವು ಏನು ಮಾಡ್ತೀವಿ? n-1 ಸೂತ್ರವನ್ನು ಬಳಸ್ಕೊತೀವಿ. ಇಲ್ಲಿ ಉದಾಹರಣೆಗೆ ನಾವು 6 ತಂಡಗಳು ಇದ್ದಾವೆ ಅಂತ ತಿಳ್ಕೊಳ್ಳೋಣ. 6 ತಂಡ ಇದ್ದರೆ
6 - 1, ಯಾಕೆಂದರೆ n-1 ಸೂತ್ರ ಇದೆ. 6 - 1 ಅಂದರೆ 5 ಸುತ್ತುಗಳು ಬರ್ತವೆ. ಒಂದು ವೇಳೆ ಬೆಸ ಸಂಖ್ಯೆ ಇದ್ದರೆ ಅದೇನಿತ್ತು 6 ಸಮ ಸಂಖ್ಯೆ ಇತ್ತು, ಆ ರೀತಿ ನಾವು ಮಾಡ್ಕೊಂಡ್ವಿ. ಒಂದು ವೇಳೆ ಬೆಸ ಸಂಖ್ಯೆ ಇದ್ದರೆ ನೋಡಿರಿ, ಒಂದು ವೇಳೆ ಬೆಸ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಸುತ್ತುಗಳನ್ನು ಕಂಡುಹಿಡಬೇಕಾದ್ರೆ ಅವಾಗ ಏನು ಬಳಸ್ತೀವಿ, n ಮಾತ್ರ ಬಳಸ್ತೀವಿ. ಅವಾಗ n ಮಾತ್ರ ಬಳಸ್ತೀವಿ. 7 ತಂಡ ಇದ್ದರೆ 7 ಸುತ್ತುಗಳು ಅಂತ ಅರ್ಥ. ಅಲ್ಲಿ n-1 n+1 ಏನು ಮಾಡೋಣ, n ಮಾತ್ರ ಬಳಸ್ತೀವಿ. ಹಾಗಾಗಿ ಅಲ್ಲಿ ಏನು ಮಾಡ್ತೇವೆ, 7 ಸುತ್ತುಗಳು ಬರ್ತವೆ. ಇವಾಗ ನೋಡ್ರಿ, 5 ತಂಡಗಳಿಗೆ ಸೈಕ್ಲಿಂಗ್ ಪದ್ಧತಿಯಲ್ಲಿ ತಳಕನ್ನು ಹಾಕುವಂಥ ವಿಧಾನ. ಈಗ 1ನೇ ಸುತ್ತಿದೆ. 1ನೇ ಸುತ್ತು ಎಷ್ಟು ಸುತ್ತುಗಳು ಬರ್ತವೆ, 5 ತಂಡಗಳಿಗೆ 5 ಸುತ್ತುಗಳು ಬರ್ತವೆ ಅಂತ ನೋಡಿದ್ದೀವಲ್ಲ. ಈಗ ಸೂತ್ರದ ಪ್ರಕಾರ ಈಗ 6 ತಂಡಗಳಿದ್ವು, 6ರಲ್ಲಿ -1 ಮಾಡ್ಕೊಂಡಿರ್ತವೆ. 5 ತಂಡಗಳಲ್ಲಿ ಬಂದವು. 5 ತಂಡಗಳಿಗೆ ಯಾವ ರೀತಿ ಸೈಕ್ಲಿಂಗ್ ಪದ್ಧತಿಯಲ್ಲಿ ನಾವು ತಳಕನ್ನು ಹಾಕಬೇಕು ಅಂಥೇಳಿ 1ನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು, 4ನೇ ಸುತ್ತು, 5ನೇ ಸುತ್ತು, ಒಟ್ಟು 5 ಸುತ್ತುಗಳು ಬರ್ತವೆ. ಇಲ್ಲಿ 5 ತಂಡಗಳಿದಾವಲ್ಲ, ಹಾಗಾಗಿ 5 ವರ್ಸಸ್ ಬೈ, 5ನೇ ತಂಡಕ್ಕೆ ಏನು ಬೈ ಕೊಟ್ಟಿವಿ. ಆಮೇಲೆ 4 ವರ್ಸಸ್ 1, 4ಕ್ಕೆ ಮತ್ತು 1ಕ್ಕೆ ಆಡಿದ್ವಿ. 3 ವರ್ಸಸ್ 2 ಎಷ್ಟಾದವು ಇಲ್ಲಿ 3 ಸುತ್ತುಗಳನ್ನು ಇಲ್ಲಿ ಆಡಿಸ್ತೀವಿ. ಈಗ 2ನೇ ಸುತ್ತು, 1ನೇ ಸುತ್ತಿನಲ್ಲಿ ನಾವು ಮಾಡ್ತೀವಿ 3 ತಂಡಗಳಿಗೆ ಆಡಿಸ್ತೀವಿ. 5ಕ್ಕೆ ಏನು ಮಾಡ್ತೀವಿ, ಡೈರೆಕ್ಟಾಗಿ ಬೈ ಕೊಟ್ಟಿವಿ. ಅದಕ್ಕೆ ಅಲ್ಲೇನು ಮಾಡಿದ್ವಿ ನಾವು 4 ಮತ್ತು 1ಕ್ಕೆ ಆಡಿಸ್ತೀವಿ. ಇವಾಗ 3 ಮತ್ತು 2ಕ್ಕೆ ಆಡಿಸ್ತೀವಿ. ಈಗ 2ನೇ ಸುತ್ತಲ್ಲಿ 4 ಏನು ಮಾಡ್ತೀವಿ, ಇಲ್ಲಿ ಬೈ ಕೊಡ್ತೀವಿ. 2ನೇ ಸುತ್ತಲ್ಲಿ 4 ಬೈ ಕೊಡ್ತೀವಿ. ಇಲ್ಲಿ 3 ವರ್ಸಸ್ 5, 3 ಮತ್ತು 5ಕ್ಕೆ ಆಡಿಸ್ತೀವಿ. ಇಲ್ಲಿ 2 ವರ್ಸಸ್ 1, ಅಲ್ಲಿ 5ಕ್ಕೆ ಏನು ಸಿಕ್ಕಿತ್ತು, 1ನೇ ಸುತ್ತಲ್ಲಿ ಬೈ ಸಿಕ್ಕಿತ್ತು. ಆ ಒಂದು ಬೈ ಸಿಕ್ಕಂಥ ತಂಡಕ್ಕೆ ಮತ್ತು 3ನೇ ತಂಡಕ್ಕೆ ಏನು ಮಾಡ್ತೀವಿ, ಇಲ್ಲಿ ಆಡಿಸ್ತೀವಿ. ಈಗ 2 ವರ್ಸಸ್ 1. ಇಲ್ಲಿ 3ನೇ ಸುತ್ತಲ್ಲಿ ನೋಡಿರಿ 3 ವರ್ಸಸ್ 3ಗೆ ಏನಾಯ್ತು, ಇಲ್ಲಿ ಬೈ ಸಿಗುತ್ತೆ. ಮತ್ತೆ ಇಲ್ಲಿ 2 ವರ್ಸಸ್ 4, 2 ಮತ್ತು 4ಗೆ ಆಡಿಸ್ತೀವಿ. 1 ವರ್ಸಸ್ 5, 1 ಮತ್ತು 5ಗೆ ಆಡಿಸ್ತೀವಿ. 4ನೇ ಸುತ್ತಲ್ಲಿ 2ಕ್ಕೆ ಬೈ ಕೊಡ್ತೀವಿ. 1 ವರ್ಸಸ್ 3, 5 ವರ್ಸಸ್ 4. 1ನೇದಕ್ಕೆ ಏನು ಮಾಡ್ತೀವಿ, 1ಕ್ಕೆ ಏನು ಮಾಡ್ತೀವಿ, ಬೈ ಕೊಡ್ತೀವಿ. ಇಲ್ಲಿ 5 ವರ್ಸಸ್ 2, 4 ವರ್ಸಸ್ 3. ನೋಡಿರಿ, ಬೈ ಎಲ್ಲ ಸಂಖ್ಯೆಗಳಿಗೆ ಸಿಕ್ಕಿದೆ. ಈಗ 6 ತಂಡಗಳು ಬಂದಿವೆ ಅಂದರೆ 5ನೇದಕ್ಕೆ ಸಿಕ್ತು, 4ನೇದಕ್ಕೆ ಸಿಕ್ತು, 3ನೇದಕ್ಕೆ ಸಿಕ್ತು, 2ನೇದಕ್ಕೆ ಸಿಕ್ತು, 1ನೇದಕ್ಕೆ ಸಿಕ್ತು. 5 ಬೈಗಳು ಏನು ಮಾಡಿದ್ವು, 5 ತಂಡಗಳಿಗೂ ಒಂದೊಂದಾಗಿ ನಾವು ಕೊಟ್ಕೊಂಡು ಏನು ಮಾಡಿದ್ವಿ, ಈ ರೀತಿ ತಳಕನ್ನು ಹಾಕಿದ್ವಿ. ಇದಕ್ಕೇನಂತೀವಿ ನಾವು, ಸೈಕ್ಲಿಂಗ್ ಪದ್ಧತಿ ಅಂತೇಳಿ ಕರಿತೀವಿ. ಇದು ಏನಾಗಿರ್ತೈತೆ, ಗಡಿಯಾರದ ಮುಳ್ಳು ಸುತ್ತುವಂಥದ್ದು ಸುತ್ತಾ ಇರ್ತೈತೆ. ಹಾಗಾಗಿ ಇದಕ್ಕೆ ಸೈಕ್ಲಿಂಗ್ ಪದ್ಧತಿ ಅಂತೇಳಿ ನಾವು ಕರಿತೀವಿ. ಗ್ರಾಫಿಕ್ ಅಥವಾ ಟ್ಯಾಬುಲರ್ ಪದ್ಧತಿ. ಈ ರೀತಿಯ ತಳಕನ್ನು ಹಾಕಲು ಮನೆಯನ್ನು ರಚಿಸ್ಕೊಳ್ಬೇಕು. ಮನೆ ಪ್ರಕಾರನೂ ಹಾಕಬೇಕು. ಇಲ್ಲಿ ಮನೆಯನ್ನು ರಚಿಸ್ಕೊಂಡು ಹಾಕಬೇಕು. ಆ ಮನೆಗಳಲ್ಲಿ ತಂಡಗಳ ಹೆಸರು ಬರ್ಕೋಬೇಕು ಮತ್ತು ಬೇರೆ ಬೇರೆ ಸುತ್ತುಗಳಲ್ಲಿ ಅವು ತಂಡದ ಜೊತೆ, ಆ ಮನೆಗಳಲ್ಲಿ ತಂಡಗಳ ಹೆಸರು ಮತ್ತು ಬೇರೆ ಬೇರೆ ಸುತ್ತುಗಳಲ್ಲಿ ಯಾವ ತಂಡದ ಜೊತೆ ಯಾವ ತಂಡ ಪಂದ್ಯ ಆಡಬೇಕು ಅನ್ನೋದ್ರ ಬಗ್ಗೆ ಬರೀಬೇಕಿಲ್ಲಿ. ತಂಡಗಳು ಏನಾದರೂ ಸಮ ಸಂಖ್ಯೆಯಲ್ಲಿದ್ದರೆ ಅಲ್ಲಿ ಏನು ಮಾಡಬೇಕು, n+1 ಸಮ ಸಂಖ್ಯೆ ಇದ್ದರೆ n+1 ಮನೆಗಳನ್ನು, ರೋ ಅಥವಾ ಕಾಲಮ್ಸ್ಗಳನ್ನು ಏನು ಮಾಡಬೇಕು, ತಂಡಗಳು ಬೆಸ ಸಂಖ್ಯೆ ನೋಡಿರಿ, ಸಮ ಸಂಖ್ಯೆಯಲ್ಲಿದ್ದರೆ ಮನೆಗಳನ್ನು, ಸಮ ಸಂಖ್ಯೆಯಲ್ಲಿದ್ದರೆ n+1 ಮನೆಗಳನ್ನು, ತಂಡಗಳು ಏನಾದರೂ ಬೆಸ ಸಂಖ್ಯೆಯಲ್ಲಿದ್ದರೆ n+2 ಮನೆಗಳನ್ನು ರಚಿಸಿಕೊಂಡು ಮೇಲಿನ ಎಡ ಮತ್ತು ಎಡ ತುದಿಯಿಂದ ಕೆಳಗಿನ ಬಲ ತುದಿ ತನಕ ಒಂದು ಅಡ್ಡಗೆರೆಯನ್ನು ಹಾಕಬೇಕು. ಏನು ಮಾಡಬೇಕು, ಇಲ್ಲಿ ರ ಮತ್ತು ಕಾಲಮ್ಗಳಲ್ಲಿ ಈ ಒಂದು ಡಿವೈಡ್ ಮಾಡ್ಕೋಬೇಕು. ಏನು ತಂಡಗಳ ಸಂಖ್ಯೆ ಸಮ ಸಂಖ್ಯೆಯಲ್ಲಿದ್ದರೆ ಅದು n+1, ತಂಡಗಳ ಸಂಖ್ಯೆ ಬೆಸ ಸಂಖ್ಯೆಯಲ್ಲಿದ್ದರೆ ಅದು n+2. ಈ ಸೂತ್ರವನ್ನು ಬಳಸ್ಕೊಂಡು ಏನು ಮಾಡಬೇಕು, ನಾವು ಎಡಬದಿಯಿಂದ ಬಲಬದಿ ತನಕ ಅಡ್ಡಗೆರೆಗಳನ್ನು ಹಾಕಬೇಕು. ಇವಾಗ 4 ತಂಡಗಳಿಗೆ ತಳಕ ಹಾಕೋದು, 5 ತಂಡಗಳಿಗೆ ತಳಕ ಹಾಕೋದು. ನೋಡ್ರಿ, ರೌಂಡ್ 3 ಗ್ರಾಫಿಕ್ ಅಥವಾ ಟ್ಯಾಬುಲರ್ ಪದ್ಧತಿ. ಈ ರೀತಿಯ ತಳಕನ್ನು ಹಾಕಲು ಮನೆಗಳನ್ನು ಏನು ಮಾಡಬೇಕು, ನಾವು ರಚಿಸ್ಕೊಳ್ಬೇಕು. ಆ ಮನೆಗಳ ಒಂದು ತಂಡಗಳ ಹೆಸರು, ಆ ಮನೆಗಳಲ್ಲಿ ಏನು ಬರೀಬೇಕು, ನಾವು ತಂಡಗಳ ಹೆಸರನ್ನು ಬರೀಬೇಕು.
ತಂಡಗಳ ಹೆಸರು ಬರೆದಿದೆ ನೋಡ್ರಿ ಇಲ್ಲಿ ABCD ಅಂತೇಳಿ ಇವು ತಂಡಗಳ ಹೆಸರುಗಳು. ರೋ ಮತ್ತು ಏನು ಮಾಡ್ತೀವಿ ನಾವು ಕಾಲಮಲ್ಲಿ ಎರಡು ಕಡೆ ಬರಿತೀವಿ. ಈ ರೀತಿಯ ತಳಕನ್ನು ಹಾಕಲು ಮನೆಗಳನ್ನು ರಚಿಸ್ಕೊಳ್ಬೇಕು. ಆ ಮನೆಗಳಲ್ಲಿ ತಂಡಗಳ ಹೆಸರು ಮತ್ತು ಬೇರೆ ಬೇರೆ ಸುತ್ತುಗಳಲ್ಲಿ ಯಾವ ತಂಡಗಳ ಜೊತೆ ಯಾವ ತಂಡ ಪಂದ್ಯ ಆಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡಿದ್ದಾರೆ ಇಲ್ಲಿ ಬರ್ಕೊಳ್ತಾರೆ. ತಂಡಗಳು ಸಮ ಸಂಖ್ಯೆಯಲ್ಲಿದ್ದರೆ N+1 ಮಾಡ್ಕೊಳ್ತೀವಿ ನೋಡ್ರಿ. ತಂಡಗಳು ಸಮ ಸಂಖ್ಯೆಯಲ್ಲಿದ್ದರೆ N+1 ಮನೆಗಳನ್ನು ನಾವು ಮಾಡ್ಕೊಳ್ತೀವಿ. ಏನಾದರೂ ಬೆಸ ಸಂಖ್ಯೆಯಲ್ಲಿದ್ದರೆ N+2 ಅನ್ನು ನಾವು ಮಾಡ್ಕೊಳ್ತೀವಿ. ಈ ರೀತಿ ರಚಿಸ್ಕೊಂಡು ಮೇಲಿನ ಎಡ ತುದಿಯಿಂದ ಕೆಳಗಿನ ಬಲ ತುದಿ ತನಕ, ಮೇಲಿನ ಎಡ ತುದಿಯಿಂದ ಕೆಳಗಿನ ಬಲ ತುದಿ ಗಂಟ ಏನು ಮಾಡ್ತೀವಿ ನಾವು ಒಂದು ಅಡ್ಡಗೆರೆಯನ್ನು ಹಾಕ್ಕೊಳ್ತೀವಿ. ಇವು ABCD ಏನು ಸೂಚಿಸ್ತವೆ? ತಂಡಗಳು ಸೂಚಿಸುತ್ತವೆ. 1 2 3 ಇವೇನು ಸಂಖ್ಯೆಗಳಿದಾವಲ್ಲ, ಈ ಸಂಖ್ಯೆಗಳೆಲ್ಲ ಏನು ಸೂಚಿಸ್ತಾ ಇದ್ದಾರೆ? ಸುತ್ತುಗಳನ್ನು ಸೂಚಿಸುತ್ತೆ. ಈ ಕಡೆ ಅಷ್ಟೇ, ಈ ಕಡೆ ಅಷ್ಟೇ. ಇಲ್ಲಿ 4 ತಂಡದ ಕೊಟ್ಟಿದ್ದಾರೆ, ಇಲ್ಲಿ 5 ತಂಡಗಳಿಗೆ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸುತ್ತುಗಳು ಏನು ಮಾಡ್ತೀವಿ ನಾವು ಮೇಲ್ಭಾಗದಲ್ಲಿ ಆಡಿಸ್ತೀವಿ. ಕೆಳಭಾಗದಲ್ಲಿ ಏನು ಮಾಡಿದ್ವಿ ಇಲ್ಲಿ ಗ್ಯಾಪ್ ಬಿಟ್ಟಿದೆ ನೋಡಿರಿ. ಎಲ್ಲ ಸುತ್ತುಗಳು ಬರ್ತವೆ ಅಂದರೆ ಮೇಲ್ಭಾಗದಲ್ಲಿ ಬರ್ತವೆ ನೋಡಿರಿ. ಇಲ್ಲಿ ABCD ಇವು ಏನು ಸೂಚಿಸುತ್ತೆ? ತಂಡಗಳ ಹೆಸರನ್ನು. ಮತ್ತು 1 2 3 4 5 ಇವೇನು ಸೂಚಿಸುತ್ತೆ? ಇವು ಸುತ್ತುಗಳನ್ನು ಸೂಚಿಸುತ್ತೆ. ಇವಾಗ ಡಬಲ್ ಲೇಗ್ ನಾವೇನು ಮಾಡಿದ್ವಿ? ರೌಂಡ್ ರಾಬಿನಲ್ಲಿ 3 ಪ್ರಕಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಇವಾಗ ರೌಂಡ್ ರಾಬಿನಲ್ಲಿ ಸಿಂಗಲ್ ಪದ್ಧತಿಯಲ್ಲಿ 3 ಪ್ರಕಾರ ತಿಳ್ಕೊಂಡಿವಿ. ಇವಾಗ ಡಬಲ್ ಲೀಗ್. ಇದು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಪ್ರತಿ ತಂಡವು ಸೋಲಲಿ ಗೆಲ್ಲಲಿ ಉಳಿದೆಲ್ಲ ತಂಡಗಳ ಜೊತೆ ಏನು ಮಾಡಬೇಕು? 2 ಪಂದ್ಯಗಳನ್ನು ಆಡಲೇಬೇಕು. ಇಲ್ಲಿ ಸಿಂಗಲ್ ಲೀಗ್ ರೀತಿಯಲ್ಲಿ 2 ಬಾರಿ ತಳಕನ್ನು ಹಾಕಿ ಆಡಿಸಬೇಕು. ಅಥವಾ ಈ ಕೆಳಗಿನಂತೆ ಒಂದೇ ಬಾರಿ ತಳಕನ್ನು ಹಾಕಿ ಆಡಿಸ್ಬೋದು. ಉದಾಹರಣೆಗೆ 5 ತಂಡಗಳು ಭಾಗವಹಿಸಿದಲ್ಲಿ ಏನು ಮಾಡ್ತೀವಿ? ಸಂಖ್ಯೆದ ಸೂತ್ರ ಯಾವತ್ತು ಹೋಗ್ಬೇಕಂತ ಹೇಳಿದ್ವಿ? N+2. ಎಷ್ಟು ಸಂಖ್ಯೆ ಇದ್ದಾವೆ ತಂಡಗಳು? 5. ಇಲ್ಲಿ 2 ರಸಕ್ಕೆ 2 ಕೋರ್ಸ್ಗಳು ಎಷ್ಟಾಗುತ್ತೆ? 7 ತಂಡಗಳು ಅಥವಾ 7 ಚೌಕಗಳು ಆಗ್ತವೆ. ಎಷ್ಟು ಸಂಖ್ಯೆಗಳು? 7 ತಂಡಗಳು ಆಗ್ತವೆ. ಚೌಕಗಳು ಬೆಸ ಸಂಖ್ಯೆ ಆಧಾರದಿಂದ ನೋಡಿರಿ ಯಾವ ರೀತಿ ಹಾಕ್ಕೊಂಡಿದ್ದಾರೆ ಅವರು. ಇಲ್ಲಿ ABCD ಇವು ಏನಿದ್ದಾವೆ ತಂಡಗಳ ಹೆಸರು. 1 2 3 4 5 ಇವೇನಿದ್ದಾವೆ ಸುತ್ತುಗಳನ್ನು ಹೆಸರು ನಾವು ನೋಡ್ತೀವಿ ನೋಡಿ. ಡಬಲಲ್ಲಿ ಏನು ಮಾಡ್ತವೆ? ಮೇಲೂ ಬರ್ತವೆ, ಕೆಳಗೆ ಬರ್ತವೆ. ಅಲ್ಲಿ ಸಿಂಗಲಲ್ಲಿ ಮೇಲ್ಗಡೆ ಅಷ್ಟೇ ಬಂದಿದ್ದು ಸುತ್ತುಗಳು, ಕೆಳಗಡೆ ಬಂದಿದ್ದಿಲ್ಲ. ಆದರೆ ಇಲ್ಲೇನು ಮಾಡಿದ್ದಾವೆ? ಕೆಳಗಡೆನೂ ಬಂದಿದ್ದಾವೆ, ಮೇಲ್ಗಡೆನೂ ಬಂದಿದ್ದಾವೆ. ರೋ ಮತ್ತು ಏನು ಮಾಡಬೇಕು? ಕಾಲಮಲ್ಲಿ ಹಾಕೋಬೇಕು. ಅಂದರೆ ಅಡ್ಡ ಸಾಲಿನಲ್ಲಿ ಮತ್ತು ಉದ್ದ ಸಾಲಿನಲ್ಲಿ 2 ಕಡೆ ಹಾಕೋತೀವಿ ನಾವು. ತಂಡಗಳನ್ನು ಹಾಕೋತೀವಿ. ಅವು ಯಾವ ರೀತಿ ಆಡಿಸ್ಬೇಕು ಅನ್ನೋದು ಈ ಒಂದು ಇದು ಹಾಕಿರ್ತಾರೆ ಅವರು, ಯಾವುದ್ರ ಜೊತೆ ಯಾವುದನ್ನು ಆಡಿಸ್ಬೇಕು ಅಂಥೇಳಿ. ಇದ್ರ ಮೇಲಿನ ನಮ್ಗೆ ಅಷ್ಟೇನು ಹಿಂದೆ ಕ್ವಶನ್ ಪೇಪರಲ್ಲಿ ಏನು ಕ್ವಶನ್ಸ್ಗಳು ಬಂದಿಲ್ಲ. ಏನೇ ಬಂದಿದ್ದರೂ ನಾಕೌಟಲ್ಲಿ ಸಿಂಗಲ್ಲು, ಡಬಲು ಮತ್ತು ಇದು ರೌಂಡ್ ರಾಬಿನಲ್ಲಿ ಸಿಂಗಲ್ಲು, ಡಬಲು ಈ ರೀತಿ ಏನು ಮಾಡಿದ್ದೇವೆ ಕ್ವಶನ್ಸ್ಗಳು ಬಂದಿದ್ದಾವೆ. ಆದರೆ ಈ ರೀತಿ ಇದರಲ್ಲಿ ಡೀಪಾಗಿ ಕೇಳಿಲ್ಲ, ಆದರೂ ನಾವು ಒಂದ್ಸರಿ ಎಲ್ಲ ನೋಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ 3ನೇ ಒಂದು ಪದ್ಧತಿ ಬಂದುಬಿಟ್ಟು ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು, ಕಾಂಬಿನೇಷನ್ ಟೈಪ್ ಅಂತೇಳಿ ಕರಿತೀವಿ. ಈ ಬಗೆಯ ಪಂದ್ಯಾವಳಿಯಲ್ಲಿ ನಾಕೌಟ್ ಮತ್ತು ಲೀಗ್ ಮಾದರಿಯ ತಳಕನ್ನು ಒಟ್ಟುಗೂಡಿಸಿಕೊಂಡು, ಸಂಯುಕ್ತ ಅಂದ್ರೆ ಅದರ ಅರ್ಥ ಹೇಳುತ್ತೆ 2 ಮಿಕ್ಸ್ ಅಂತ ಅರ್ಥ. ನಾಕೌಟು ಮತ್ತು ಲೀಗ್ ಮಾದರಿ ಎರಡೂ ಒಂದು ತಳಕಗಳನ್ನು ಸೇರಿಸಿಕೊಂಡು ಪಂದ್ಯಗಳನ್ನು ನಡೆಸುವುದರಿಂದ ಇದಕ್ಕೆ ಕರಿತೀವಿ ಸಂಯುಕ್ತ ಮಾದರಿಯ ಪಂದ್ಯಗಳು ಅಂತೇಳಿ ನಾವು ಕರಿತೀವಿ. ಹೆಚ್ಚು ತಂಡಗಳು ಭಾಗವಹಿಸಿದಾಗ ಅವುಗಳನ್ನು ಕೆಲವು ಗುಂಪುಗಳಾಗಿ ರಚಿಸಿ ಪ್ರತಿಯೊಂದು ಗುಂಪಿಗೂ ಪ್ರತ್ಯೇಕ ತಳಕನ್ನು ಹಾಕಿ ಪಂದ್ಯಗಳನ್ನು ಆಡಿಸಿ ಪ್ರತಿ ಗುಂಪಿನಲ್ಲಿ ಗೆದ್ದಂಥ ತಂಡಗಳನ್ನು ಏನು ಮಾಡ್ತೀವಿ ನಾವು ಆರಿಸಿಕೊಂಡು ಪ್ರತ್ಯೇಕ ತಳಕನ್ನು ರಚಿಸ್ತೀವಿ. ಪಂದ್ಯಗಳನ್ನು ಆಡಿಸಿ ಬಲಿಷ್ಠ ತಂಡಗಳನ್ನು ನಿರ್ಧರಿಸುವುದು. ಇದರಲ್ಲಿ 4 ವಿಧಾನಗಳನ್ನು ಅಳವಡಿಸ್ತೀವಿ. ಒಂದು ನಾಕೌಟ್ ಕಮ್ ನಾಕೌಟ್, ನಾಕೌಟ್ ಕಮ್ ಲೀಗ್, ಲೀಗ್ ಕಮ್ ಲೀಗ್, ಇನ್ನೊಂದು ಲೀಗ್ ಕಮ್ ನಾಕೌಟ್. ಈ ರೀತಿ ಹೆಸರೇ ಸೂಚಿಸುವಂತೆ ತಳಕನ್ನು ನಾವು ಹಾಕ್ತೀವಿ. ಎರಡರದ ಕಾಂಬಿನೇಷನ್ ಯಾವುದಿರ್ತದೆ ಇದು ಸಂಯುಕ್ತ ಪ್ರಕಾರದ ಪಂದ್ಯಾವಳಿಗಳು ಇರ್ತವೆ. ಈಗ 4ನೇ ನಾವು ಒಟ್ಟು ಏನು ಮಾಡಿದ್ವಿ ನಾವು ಆಟಗಳಲ್ಲಿ 4 ಪ್ರಕಾರಗಳು ನೋಡಿದ್ದೀವಿ. ಇವಾಗ 3 ಮುಗಿದು ಇದು ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು, ಚಾಲೆಂಜ್ ಟೈಪ್ ಟೂರ್ನಮೆಂಟ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ವೈಯಕ್ತಿಕ ಕ್ರೀಡೆ ಅಥವಾ ಚಟುವಟಿಕೆಗಳಲ್ಲಿ ಏನು ಮಾಡ್ತೀವಿ ಈ ಒಂದು ಆಹ್ವಾನ ಪ್ರಕಾರದ ಪಂದ್ಯಾವಳಿಗಳು ನಡೆಸ್ತೀವಿ. ಉದಾಹರಣೆಗೆ ಚೆಸ್ಸು ಇದು ವೈಯಕ್ತಿಕ ಆಗಿರ್ತೈತೆ, ಕುಸ್ತಿ ಕೂಡ ವೈಯಕ್ತಿಕ, ಜೂಡು, ಟೆನ್ನಿಸು, ಬ್ಯಾಡ್ಮಿಂಟನ್, ಶೂಟಿಂಗು ಇವೆಲ್ಲ ಏನು ವೈಯಕ್ತಿಕ ಒಂದು ಆಟಗಳಾಗಿರ್ತವೆ. ಇದರಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು ನೋಡ್ತೀವಿ ನಾವು. ಒಂದು ನಿಚ್ಚಣಿಕೆ, ಇನ್ನೊಂದು ಗೋಪುರ ಪದ್ಧತಿ. ನಿಚ್ಚಣಿಕೆ ಪದ್ಧತಿ ಅಂದರೆ ಏನಂದರೆ ಇಲ್ಲಿ ನಿಚ್ಚಣಿಕೆ ಆಕಾರದಲ್ಲಿ ಏನು ಮಾಡ್ತಾರೆ ಸ್ಥಳೀಕರಿಸ್ತಾರೆ. 3 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ಹೀಗೆ ಅವಧಿಯನ್ನು ಏನು ಮಾಡ್ತಾರೆ ನಿಗದಿಪಡಿಸ್ತಾರೆ. ಇಲ್ಲಿ ಆಟಗಾರರು ಮೇಲಿನ ಸ್ಥಾನಕ್ಕೆ ಹೋಗಲು ಇರಬೇಕು, ಪ್ರಯತ್ನ ಪಡ್ತಾ ಇರಬೇಕು. ಆಟಗಾರರು ತಮ್ಮ ಒಂದು ಮೇಲಿನ ಯಾವುದಾದರೂ ಆಟಗಾರರಿಗೆ ಆಹ್ವಾನ ನೀಡಲು ಸಂಘಟಕರಿಗೆ ತಿಳಿಸಿದಾಗ
ಅವರು ಸ್ಪರ್ಧೆಯನ್ನು ಏನು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಗೆದ್ದರೆ ಮೇಲಿನ ಸ್ಥಾನಕ್ಕೆ ಕಳಿಸ್ತಾರೆ. ಒಂದು ವೇಳೆ ಸೋತರೆ ಅಲ್ಲೇ ಇರಲಿಕ್ಕೆ ಬಿಡ್ತಾರೆ, ಅಲ್ಲೇ ಇರಬೇಕು. ಒಂದು ವೇಳೆ ಒಂದು ಸಾರಿ ಒಂದು ಪಂದ್ಯವಾದ ನಂತರ ಅವರಿಬ್ಬರಿಗೂ ಮತ್ತೆ ಬೇರೆಯವರ ಜೊತೆಗೆ ಸ್ಪರ್ಧಿಸುವವರಿಗೆ ಮತ್ತೆ ಅವರಿಬ್ಬರ ಸ್ಪರ್ಧೆ ನಡೆಯುವುದಿಲ್ಲ. ನೋಡಿರಿ, ಒಂದು ಸಾರಿ ಏನಾದರೂ ಒಂದು ಪಂದ್ಯವಾದ ನಂತರ ಅವರಿಬ್ಬರು ಏನು ಮಾಡಬೇಕು, ಮತ್ತೆ ಬೇರೆಯವರ ಜೊತೆಗೆ ಸ್ಪರ್ಧಿಸುವವರೆಗೆ ಮತ್ತೆ ಅವರಿಬ್ಬರಲ್ಲಿ ಸ್ಪರ್ಧೆ ನಡೆಸುವುದಿಲ್ಲ. ಅವ್ರು ಏನು ಮಾಡಬೇಕು, ಬೇರೆಯವರೊಂದಿಗೆ ಸ್ಪರ್ಧಿಸಬೇಕು. ಆಮೇಲೆ ಮತ್ತೆ ಅವರಿಬ್ಬರ ಸ್ಪರ್ಧೆ ನಡೆಯೋದಿಲ್ಲ. ಒಂದು ಪಂದ್ಯವಾದ ನಂತರ ಅವರಿಬ್ಬರು ಮತ್ತೆ ಬೇರೆಯವರ ಜೊತೆಗೆ ಸ್ಪರ್ಧಿಸುವವರೆಗೆ ಮತ್ತೆ ಅವರಿಬ್ಬರು ಸ್ಪರ್ಧೆ ನಡೆಯೋದಿಲ್ಲ. ಅಂದರೆ ಬೇರೆಯವರ ಜೊತೆ ಸ್ಪರ್ಧೆ ಮಾಡಬೇಕು ಅವರು ಅಂತ ಅರ್ಥ. ಹೀಗೆ ಪಂದ್ಯಾವಳಿ ಮುಗಿದ ನಂತರ ಮೇಲಿನ 1ನೇ ಸ್ಥಾನದಲ್ಲಿರುವ ಆಟಗಾರರು ಈ ಒಂದು ಪಂದ್ಯಾವಳಿಗೆ ಏನಾಗಿರ್ತಾರೆ, ವಿಜೇತರಾಗಿರ್ತಾರೆ. ನೋಡಿರಿ, ಈ ನಂತರ ಹೀಗೆ ಪಂದ್ಯಾವಳಿ ಮುಗಿದ ನಂತರ ಏನು ಮಾಡ್ತಾರೆ, ಮೇಲಿನ 1ನೇ ಸ್ಥಾನದಲ್ಲಿರುವ ಆಟಗಾರರು ಈ ಒಂದು ಪಂದ್ಯಾವಳಿಯಲ್ಲಿ ಏನಾಗಿರ್ತಾರೆ, ವಿಜಯಿ ಆಗಿರ್ತಾರೆ ಅಂತ ಅರ್ಥ. ಇದಕ್ಕೇನಂತೀವಿ, ನಿಚ್ಚಣಿಕೆ ಅಂತೇಳಿ ಕರಿತೀವಿ. ನೆಕ್ಸ್ಟು ಗೋಪುರ ಪದ್ಧತಿ. ಇದರಲ್ಲಿ ಆಟಗಾರರು ಗೋಪುರದ ಆಕಾರದಲ್ಲಿ ಸ್ಥಳೀಕರಿಸ್ತಾರೆ ಹಾಗೂ ಕೆಳಗಿನ ಸಾಲಿನ ಆಟಗಾರರು ಮೊದಲ ತಮ್ಮ ಸಾಲಿನ ಯಾವುದಾದ್ರೂ ಆಟಗಾರರ ಜೊತೆ ಸ್ಪರ್ಧಿಸಿ ಗೆದ್ದ ಮೇಲೆ ಮೇಲಿನ ಸಾಲಿನ ಯಾವುದಾದ್ರೂ ಆಟಗಾರರ ಜೊತೆ ಸ್ಪರ್ಧೆ ಮಾಡ್ಬೋದು. ಉಳಿದಂತೆ ನಿಚ್ಚಣಿಕೆ ಪದ್ಧತಿಯ ನಿಯಮಗಳೇನಿರುತ್ತೆ ಅನ್ವಯ ಆಗ್ತವೆ. ಗೋಪುರ ಪದ್ಧತಿಯ ನಿಚ್ಚಣಿಕೆಯ ಒಂದು ಪದ್ಧತಿಯ ಸುಧಾರಿಸಿದ ಒಂದು ಕ್ರಮ ಅಂತೇಳಿ ನಾವು ಹೇಳ್ಬೋದು. ಅದರ ಮುಂದುವರೆದ ಭಾಗ ಅಂತೇಳಿ ಇದನ್ನು ಕರಿತೀವಿ. ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿ ಕೆಲವು ವಿಧಾನಗಳನ್ನು ಮಾಡಿದ್ದು ಅನುಸರಿಸ್ಕೊಂಡಿವಿ. ಎ, ಕಿಂಗ್ಸ್ ಅಥವಾ ಕ್ರೌನ್. ಏನೇ ಸುಧಾರಣೆ ಮಾಡ್ತೀವಿ, ಕಿಂಗ್ಸ್ ಅಥವಾ ಕ್ರೌನ್. ಬಿ, ಜೇಡರ್ ಪದ್ಧತಿ. ಸಿ, ಗಡಿಯಾರ ಪದ್ಧತಿ. ಡಿ, ಟೂಮ್ ಸ್ಟೂನ್ ಪದ್ಧತಿ. ಈ ಯಾವುದಂದರೆ ಫನೆಲ್ ಪದ್ಧತಿ. ಇವೆಲ್ಲ ಏನು ಮಾಡ್ತೇವೆ, ಗೋಪುರ ಪದ್ಧತಿಯಲ್ಲಿ ಬರ್ತೇವೆ. ಒಂದೊಂದರ ಬಗ್ಗೆ ಡೀಟೇಲ್ಸ್ ಹಾಕೊಟ್ಟಿದ್ದಾರೆ ನೋಡಿ. ಕಿಂಗ್ಸ್ ಅಥವಾ ಕ್ರೌನ್ ಪದ್ಧತಿ ಅಂದರೆ ಏನು ಅಂದರೆ, ಇದರಲ್ಲಿ ಹಲವಾರು ಗೋಪುರಗಳನ್ನು ಮಾಡಿ ಅವುಗಳಲ್ಲಿ ಆಟಗಾರರು ಏನು ಮಾಡ್ತಾರೆ, ಸ್ಥಳೀಕರಿಸ್ತಾರೆ. ಹೆಚ್ಚಿನ ಆಟಗಾರರ ಸಂಖ್ಯೆ ಇದ್ದಾಗ ಈ ವಿಧಾನ ಏನು ಮಾಡ್ತಾರೆ, ಬಳಸಲಿಕ್ಕೆ ಸಹಾಯಕ ಆಗ್ತದೆ. ಯಾವುದು, ಕಿಂಗ್ಸ್ ಅಥವಾ ಕ್ರೌನ್. ಜೇಡಹುಳ ಪದ್ಧತಿ. ಇದು ಏನು ಮಾಡ್ತಾರೆ ನೋಡಿರಿ, ಇಲ್ಲಿ ಆಟಗಾರರು ಮಧ್ಯಕ್ಕೆ ಬರಲು ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗೂ ನಿರ್ದಿಷ್ಟ ಅವಧಿಯ ನಂತರ ಯಾರು ಈ ಒಂದು ಪಂಜರದ ಮಧ್ಯದಲ್ಲಿರ್ತಾರೋ ಅವರೇ ಈ ಪಂದ್ಯಾವಳಿಗೆ ವಿಜಯಿ. ಜೇಡರ್ ಬಲಿ ಹೆಂಗಿರ್ತದೆ, ಮಧ್ಯದಲ್ಲಿ ಹೆಂಗದು ಗೂಟು ಕಟ್ಟಿಸುತ್ತಾ ಆ ರೀತಿ ಏನು ಮಾಡ್ತಾರೆ, ಇವರು ಮಧ್ಯದಾಗ ಬರಲಿಕ್ಕೆ ಏನು ಮಾಡ್ತಾರೆ, ಸೆಣಸಾಡ್ತಾ ಇರ್ತಾರೆ. ಇಲ್ಲಿ ಆಟಗಾರರು ಜೇಡರ ಹುಳದ ಪಂಜರದ ಆಕಾರದಲ್ಲಿ ಸ್ಥಳೀಕರಿಸ್ತಾರೆ. ಈ ಪಂಜರದಲ್ಲಿ ಮಧ್ಯದಲ್ಲಿ ಯಾರು ಬರ್ತಾರೋ ಅವ್ರು ಏನು ಮಾಡ್ತಾರೆ, ಈ ಒಂದು ಪಂದ್ಯದ ವಿಜಯಿಯಾಗಿರ್ತಾರೆ. ಈಗ ಗಡಿಯಾರ ಪದ್ಧತಿ. ಇಲ್ಲಿ ಗಡಿಯಾರದಲ್ಲಿಯ ಪ್ರತಿ ಗಂಟೆಗಳಲ್ಲಿ ನೋಡ್ರಿ, ಇಲ್ಲಿ ಗಡಿಯಾರದಲ್ಲಿಯ ಪ್ರತಿ ಗಂಟೆ ಸ್ಥಳಗಳಲ್ಲಿ ಒಬ್ಬೊಬ್ಬ ಆಟಗಾರ ಏನು ಮಾಡ್ತಾರೆ, ಇಡ್ತಾರೆ. ಹಾಗೂ ಇದರಲ್ಲಿ 12ನೇ ಸ್ಥಾನಕ್ಕೆ ಬಂದ ಆಟಗಾರ ಏನಾಗಿರ್ತಾನೆ, ವಿಜಯಿ ಆಗಿರ್ತಾನೆ. ಪ್ರತಿಯೊಂದು ಗಂಟೆಯ ಸ್ಥಳಗಳಲ್ಲಿ 12 ಗಂಟೆ ಇದ್ದಾವೆ. 12 ಗಂಟೆಯ ಒಂದು ಸ್ಥಳಗಳಲ್ಲಿ 14 ಗಂಟೆ ಆಗ್ತವೆ, ಅದು ಓಕೆ. ಆದರೆ ಒಂದು ದಿನದಲ್ಲಿ 12, ಒಂದು ಡೇಯಲ್ಲಿ ಅಂದರೆ ಹಗಲು ರಾತ್ರಿ ಈ ರೀತಿ ಮಾಡ್ತೀವಲ್ಲ, ಒಂದು ಹಗಲಿನಲ್ಲಿ ಎಷ್ಟು ದಿನ ಇರ್ತವೆ, 12 ದಿನಗಳಿರ್ತವೆ. ಅದು ವಾಚಿಂದು ಮುಳ್ಳು ಕೂಡ, ಗಡಿಯಾರದ ಮುಳ್ಳು ಕೂಡ 12 ಇರ್ತವೆ. ಹಾಗಾಗಿ ಪ್ರತಿ ಗಂಟೆ ಸ್ಥಳಗಳಲ್ಲಿ ಒಬ್ಬೊಬ್ಬ ಆಟಗಾರನ ಏನು ಮಾಡ್ತೀವಿ, ಸ್ಥಳೀಕರಿಸ್ತೀವಿ. ಇದರಲ್ಲಿ 12ನೇ ಸ್ಥಾನಕ್ಕೆ ಬಂದ ಆಟಗಾರ ವಿಜಯ ಆಗ್ತಾನೆ. ಈಗ ಟೂಮ್ ಸ್ಟೂನ್ ಪದ್ಧತಿ. ಇದು ನಿಚ್ಚಣಿಕೆ ಮತ್ತು ಗೋಪುರ ಇವೆರಡರ ಮಿಶ್ರಣ ಆಗಿರ್ತೈತೆ. ನಿಚ್ಚಣಿಕೆ ಮತ್ತು ಗೋಪುರ ಎರಡು ಪ್ರಕಾರ ತಿಳ್ಕೊಂಡಿವಿಲ್ಲ, ಅದರ ಎರಡರದ ಮಿಶ್ರಣ ಈ ಒಂದು ಏನಾಗಿರ್ತೈತೆ, ಟೂಮ್ ಸ್ಟೂನ್ ಪದ್ಧತಿ ಆಗಿರ್ತೈತೆ. ನೋಡಿರಿ, ನಿಚ್ಚಣಿಕೆ ಕೆಳಗೆ ಗೋಪುರದ ಆಕಾರದಲ್ಲಿ ಇದೇನು ಮಾಡ್ತೀವಿ ನಾವು ಕಂಡು ಬರ್ತೈತೆ. ನೋಡಿರಿ, ಇಲ್ಲಿ ಆಟಗಾರರ ಮೇಲೆ ನಿಚ್ಚಣಿಕೆ ಕೆಳಗೆ ಗೋಪುರದ ಆಕಾರದಲ್ಲಿ ಸ್ಥಳೀಕರಿಸುತ್ತಾರೆ. ಇಲ್ಲಿ ಆಟಗಾರರನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ನಿಚ್ಚಣಿಕೆ ಕೆಳಗೆ ಗೋಪುರದ ಆಕಾರದಲ್ಲಿ ಏನು ಮಾಡ್ತಾರೆ, ಅವರನ್ನು ಸ್ಥಳೀಕರಿಸ್ತಾರೆ. ನಿಯಮದಂತೆ ನಿರ್ದಿಷ್ಟ ಅವಧಿಯ ಕೊನೆಗೆ ಯಾರು ಅತಿ ಮೇಲ್ಭಾಗದಲ್ಲಿ ಇರ್ತಾರೋ ಅವರೇ ವಿಜಯಿ, ಪಂದ್ಯದ ವಿಜಯಿ ಅಂತಲೂ ಕರಿತೀವಿ. ಈಗ ಫನೈಲ್ ಪದ್ಧತಿ. ಇದು ನಿಚ್ಚಣಿಕೆ ಮತ್ತು ಗೋಪುರದ ಇವೆರಡರ ಮಿಶ್ರಣ. ಟೂಮ್ ಸ್ಟೂನಲ್ಲಿರುವ ಚಿತ್ರಿಸಿದ ವಿರುದ್ಧ ಆಕಾರವನ್ನು ಇದು ಹೊಂದಿರ್ತೈತೆ. ಕೆಳಗೆ ನಿಚ್ಚಣಿಕೆ ಆಕಾರವಿದ್ದು ನಂತರ ಗೋಪುರ ಕೆಳಮುಖವಾಗಿರ್ತೈತೆ. ಇದನ್ನು ಆಟಕೂಟಕ್ಕಿಂತಲೂ ಸಾಮರ್ಥ್ಯದ ಪರೀಕ್ಷೆ ಏನು ಮಾಡ್ತಾರೆ, ಫನೈಲ್ ಪದ್ಧತಿ ಹೆಚ್ಚಾಗಿ ಉಪಯೋಗಿಸ್ಕೊತಾರೆ. ಮೇಲಿಂದ ಮೇಲೆ ಪರೀಕ್ಷೆಗಳನ್ನು ನಡೆಸಿ ಅವರ ಗಳಿಸಿದ ಅಂಕಗಳನ್ನು ಕ್ರೋಢೀಕರಿಸಿ ಅವರ ಸ್ಥಾನಗಳನ್ನು ಮಾಡ್ತಾರೆ, ಇಲ್ಲಿ ನಿರ್ಧಾರ ಮಾಡ್ತಾರೆ.
ಸೂಚನೆ: ಈ ಒಂದು ಪಂದ್ಯಾವಳಿಗಳಲ್ಲಿ ಆಹ್ವಾನ ಪಡೆದವರು ಸಂಘಟಕರು ನಿರ್ದಿಷ್ಟಪಡಿಸಿದ ದಿನಾಂಕದಂದು ಆಡಲೇಬೇಕು. ಇಲ್ಲದೇ ಹೋದರೆ ಆಹ್ವಾನವನ್ನು ತಿರಸ್ಕರಿಸಿದರೆ ಅವರು ಏನಾಗ್ತಾರೆ, ಸತ್ತಂತೆ. ಅವರ ಸ್ಥಾನ ಕೂಡ ಏನಾಗುತ್ತೆ, ಬಿಟ್ಕೊಳ್ಬೇಕಾಗುತ್ತೆ. ಸೂಚನೆ ಏನಿದೆ: ಪಂದ್ಯಗಳಲ್ಲಿ ಆಹ್ವಾನ ಪಡೆದವರು ಸಂಘಟಕರು ನಿರ್ದಿಷ್ಟಪಡಿಸಿದ ದಿನಾಂಕದಂದು ಆಡಲೇಬೇಕು. ಆ ಟೈಮಲ್ಲಿ ಏನಾದರೂ ಆಡಲಿಲ್ಲ ಅಂತಂದರೆ, ಇಲ್ಲದೆ ಹೋದರೆ ಅಥವಾ ಆಹ್ವಾನವನ್ನು ತಿರಸ್ಕರಿಸಿದರೆ ಅವರು ಏನಾಗ್ತಾರೆ, ಸೋತಂತೆ ಅಂತ ಅರ್ಥ ಅಂಥೇಳಿ ಅವರ ಸ್ಥಾನವನ್ನು ಏನಾಗ್ತೈತಿ, ಬಿಟ್ಕೊಡ್ಬೇಕಾಗುತ್ತೆ. ಇವೆಲ್ಲ ಏನು ಎಕ್ಸಾಮಲ್ಲಿ ಕೇಳಿಲ್ಲ ಇಲ್ಲಿ ಗಂಟ, ಆದರೂ ಸರಿ ಇರಲಿ ಅಂತ ಹೇಳಿದ್ದೀನಿ. ಈಗ ಈ ಒಂದು ಆಟಕೂಟಕ್ಕೆ ಸಂಬಂಧಪಟ್ಟಂತಹ MCQ ವಿಧಾನಗಳನ್ನು: ಎತ್ತರ ಜಿಗಿತ, ಉದ್ದ ಜಿಗಿತ, ಪೋಲ್ ವಾಲ್ಟ್, ಗುಂಡು ಎಸೆತ. ಈ ಮೇಲಾಟಗಳನ್ನು ಕಲಿಸಲು ನಾವು ಯಾವ ಪದ್ಧತಿ ಬಳಸ್ತೀವಿ? ಇದು ಬೋಧನಾ ವಿಧಾನಗಳು ಅಂತ ಬರ್ತವೆ. ಇದು ಬೋಧನಾ ವಿಧಾನಗಳು ಅಂಥೇಳಿ ನಾವೇನು ಮಾಡ್ತೀವಿ, ಖಂಡ, ಅಖಂಡ, ಪ್ರದರ್ಶನ ಪದ್ಧತಿ, ಕಥನ ಪದ್ಧತಿ, ಅನುಗಮನ, ನಿಗಮನ, ಪ್ರದರ್ಶನ ಪದ್ಧತಿ, ಇವೆಲ್ಲ ಮಾಡ್ತೀವಿ ನಾವು ಬೋಧನಾ ವಿಧಾನಗಳು ಅಂತೇಳಿ ಅದೇನು ಮಾಡ್ತೀವಿ. ಆ ಒಂದು ವಿಧಾನದಲ್ಲಿ ಬರುವಂಥ ಪ್ರಶ್ನೆ ಇದು. ಇದ್ರ ಬಗ್ಗೆ ನಾನು ಹಿಂದೆ ಕ್ಲಾಸ್ ಮಾಡಿದ್ದೀನಿ ಅಂತ ಇವಾಗ ಮಾಡಿಲ್ಲ, ಇದ್ರ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ. ಎತ್ತರ ಜಿಗಿತ, ಉದ್ದ ಜಿಗಿತ, ಪೋಲ್ ವಾಲ್ಟ್, ಗುಂಡು ಎಸೆತ ಈ ಮೇಲಾಟವನ್ನು ಕಲಿಸುವಾಗ ಶಿಕ್ಷಕರು ಕಲಿಸುವಂತಹ ಸೂಕ್ತ ವಿಧಾನ ಯಾವುದಂದರೆ ಅದು ಅಖಂಡ ಪದ್ಧತಿ ಅಥವಾ ಪೂರ್ಣಭಾಗ. ಏಕೆಂದರೆ ಇವೆಲ್ಲ ಪೂರ್ಣಭಾಗವಾಗಿ ಮಾಡಿ ತೋರಿಸಿದ್ರೆ ಮಕ್ಕಳಿಗೆ ಅರ್ಥ ಆಗ್ತದೆ. ನಾವು ಬಿಡಿಯಾಗಿ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದು ಅಖಂಡವಾಗಿ ಮಾಡಬೇಕು ಅಂತ ಅರ್ಥ. ದೈಹಿಕ ಶಿಕ್ಷಣ ತರಗತಿಯಲ್ಲಿ ತಾಳಬದ್ಧ ವ್ಯಾಯಾಮಗಳನ್ನು ಕಲಿಸುವಾಗ ಬಳಸುವ ಸೂಕ್ತವಾದ ವಿಧಾನ ಏನು ಮಾಡ್ತೀವಿ ನಾವು, ಖಂಡ ಅಂದರೆ ಖಂಡ ಪ್ರಗತಿ ಪದ್ಧತಿ ಮೂಲಕ ಹೇಳ್ಕೊಡ್ತೀವಿ. ಅಂದರೆ ಬಿಡಿಯಾಗಿ ಹೇಳ್ಕೊಳ್ತೀವಿ ಅಂತ ಅರ್ಥ. ಖಂಡವಾಗಿ ಅಂದರೆ ಬಿಡಿಯಾಗಿ ಅಂತ ಅರ್ಥ. ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಒಂದು ಸ್ಟೆಪ್ ಹೇಳಿ ಅದು ಮಾಡಿಸಿ ಮತ್ತೊಂದಿನ ಸ್ಟೆಪ್ ಕಲಿಸ್ಬೇಕಾಗುತ್ತೆ ಇಲ್ಲಿ. ಹಾಗಾಗಿ ನಾವೇನು ಮಾಡ್ತೀವಿ, ವ್ಯಾಯಾಮಗಳನ್ನು ತಾಳಬದ್ಧ ವ್ಯಾಯಾಮಗಳನ್ನು ಮಾಡಬೇಕಾದ್ರೆ ಡಂಬಲ್ಸ್ ಆಗಿರ್ಬೋದು, ಹೂಪ್ಸ್ ಆಗಿರ್ಬೋದು, ಕಾಟಿ ಆಗಿರ್ಬೋದು, ಇವೆಲ್ಲ ಮಾಡಿಸ್ಬೇಕಾದ್ರೆ ಏನು ಮಾಡ್ತೀವಿ ನಾವು ಅಲ್ಲಿ ಖಂಡ ಪ್ರಗತಿ ಪದ್ಧತಿಯನ್ನು ಬಳಸ್ತೀವಿ. ಮಾಸ್ ಪಿಟಿ, ಲೇಜಿಮ್ಸ್, ಡಂಬಲ್ಸ್, ಹೂಪ್ಸ್ ವ್ಯಾಯಾಮಗಳನ್ನು ಪುನರಾವರ್ತನೆ ಮಾಡುವುದಕ್ಕೆ ಅನುಸರಿಸುವ ಪದ್ಧತಿ ಯಾವುದಂದರೆ ಅದು ತಾಳಬದ್ಧ ಎಣಿಕೆ ಪ್ರಕಾರ ಮತ್ತೆ ಏನು ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ದೈಹಿಕ ಶಿಕ್ಷಣದ ಪಾಠ ಯೋಜನೆಯಲ್ಲಿ ಹಾಜರಾತಿಯನ್ನು ಯಾವ ಭಾಗದಲ್ಲಿ ತೆಗೆದುಕೊಳ್ಳಲಾಗ್ತದೆ? ಅದು ಪ್ರಾರಂಭ ಮತ್ತು ಮುಕ್ತಾಯದ ವಿಭಾಗ. ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಬಂದಿದೆ, ನೀವು ಅಡ್ಡ ಸಾಲು ಉದ್ದ ಸಾಲು ಯಾವಾಗ ನಿಂತಿಸ್ಕೋತೀರಿ ಅಂಥೇಳಿ. ಅವಾಗ ಅದ್ರ ಬಗ್ಗೆ ನನ್ನ ಕ್ವಶನ್ ಪೇಪರ್ ಬಿಡಿಸೋ ಟೈಮಿಗೆ ಬಂದಿದೆ, ಅದಕ್ಕೆ ಅನ್ವಯವಾಗುವಂಥ ಒಂದು ಪ್ರಶ್ನೆ ಇದೆ. ದೈಹಿಕ ಶಿಕ್ಷಣದ ಪಾಠ ಯೋಜನೆಯಲ್ಲಿ ಹಾಜರಾತಿಯನ್ನು ಯಾವ ಭಾಗದಲ್ಲಿ ತೆಗೆದುಕೊಳ್ತೀವಿ ಅಂದರೆ ಪ್ರಾರಂಭ ಮತ್ತು ಮುಕ್ತಾಯ ಭಾಗದಲ್ಲಿ ತೊಗೊಳ್ತೀವಿ. ಸ್ಟಾರ್ಟ್ ಮಾಡೋ ಟೈಮ್ನಾಗೂ ತೊಗೊಳ್ತೀವಿ, ಎಂಡ್ ಮಾಡೋ ಟೈಮ್ನಾಗೂ ತೊಗೊಳ್ತೀವಿ ಹಾಜರಾತಿ. ವಿಶೇಷ ಪಾಠ ಯೋಜನೆಯಲ್ಲಿ ಪ್ರಧಾನ ಕೌಶಲ್ಯಗಳನ್ನು ಬೋಧಿಸುವಾಗ ಶಿಕ್ಷಕ ಅಳವಡಿಸಿಕೊಳ್ಳುವ ಸೂಕ್ತ ಪದ್ಧತಿ ಯಾವುದು? ವಿಶೇಷ ಪಾಠ ಯೋಜನೆಯಲ್ಲಿ ಪ್ರಧಾನ ಕೌಶಲ್ಯಗಳನ್ನು ಬೋಧಿಸುವಾಗ ಶಿಕ್ಷಕ ಅಳವಡಿಸಿಕೊಳ್ಳುವ ಸೂಕ್ತ ಪದ್ಧತಿ ಅಂದರೆ ಅಖಂಡವಾಗಿ ಮತ್ತು ಅಖಂಡವಾಗಿ ಏನು ಮಾಡ್ತಾನೆ ಹೇಳ್ಕೊಡ್ತಾನೆ. ಫಸ್ಟ್ ಅಖಂಡವಾಗಿ ಎಲ್ಲ ಹೇಳ್ಕೊಡ್ತಾನೆ, ಆಮೇಲೆ ಖಂಡವಾಗಿ ಹೇಳ್ಕೊಡ್ತಾನೆ, ಮತ್ತು ತಿರ್ಗಿ ಅಖಂಡವಾಗಿ ಹೇಳ್ತಾನೆ. ಇದೇನು ಮಾಡೋಕ್ಕೆ ಕೌಶಲ್ಯಗಳನ್ನು ಪ್ರಧಾನ ಒಂದು ಸ್ಕಿಲ್ಲನ್ನು ಕಲಿಸುವಂಥ ಒಂದು ಹಂತದಲ್ಲಿ. ದೈಹಿಕ ಶಿಕ್ಷಕರನ್ನು ಮಕ್ಕಳಿಗೆ ಕಷ್ಟವಾದ ಚಟುವಟಿಕೆಗಳನ್ನು ಕಲಿಸುವಾಗ ಯಾವ ಒಂದು ಪದ್ಧತಿಯನ್ನು ಬಳಸ್ಕೊಳ್ತಾರೆ ಅಂತಂದರೆ ಅಲ್ಲಿ ಖಂಡ ಪದ್ಧತಿ ಬಳಸ್ಕೊಳ್ತಾರೆ. ಅಲ್ಲಿಂದ ಖಂಡವಾಗಿ ಏನು ಮಾಡ್ತಾರೆ, ಮಕ್ಕಳಿಗೆ ವಿಷಯ ಕಠಿಣ ಅನಿಸಿದಾಗ ಆ ರೀತಿ ಬಿಡಿಯಾಗಿ ಹೇಳಿ ತಿಳಿಸ್ಕೊಡ್ತಾರೆ. ವಿಶಿಷ್ಟ ಪಾಠ ಯೋಜನೆಯಲ್ಲಿ ಲೀಡ್ ಆಫ್ ಆ್ಯಕ್ಟಿವಿಟಿಯ ಭಾಗದ ಮುಖ್ಯ ಉದ್ದೇಶ ಏನು? ವಿಶಿಷ್ಟ ಪಾಠ ಯೋಜನೆಯಲ್ಲಿ ಲೀಡ್ ಆಫ್ ಆ್ಯಕ್ಟಿವಿಟಿ ನಾವು ಯಾಕೆ ಮಾಡ್ತೀವಿ ಅಂತಂದರೆ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಕೌಶಲ್ಯದ ಉಗಮದ ಬಗ್ಗೆ ಪರಿಚಯ ಮಾಡುವುದಕ್ಕೆ ಏನು ಮಾಡ್ತೀವಿ ನಾವು ಈ ಒಂದು ವಿಶಿಷ್ಟ ಒಂದು ವ್ಯಾಯಾಮವನ್ನು ಮಾಡ್ತೀವಿ. ಇವಾಗ ನೋಡ್ರಿ ಏನಾಯ್ತಿದ್ದು, ವಿಶಿಷ್ಟ ಪಾಠ ಯೋಜನೆಯಲ್ಲಿ ಲೀಡ್ ಆಫ್ ಆ್ಯಕ್ಟಿವಿಟಿ ಯಾಕೆ ಮಾಡ್ತೀವಿ ಅಂತಂದರೆ ಸ್ಪರ್ಧಾತ್ಮಕ ಸನ್ನಿವೇಶದ ಒಂದು ಕೌಶಲ್ಯದ ಉಗಮದ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಮಾಡಿಸ್ತೀವಿ. ಹೊಸ ವ್ಯಾಯಾಮಗಳನ್ನು ಬೋಧಿಸಲು ಈ ವಿಧಾನ ಸೂಕ್ತ. ಪ್ರದರ್ಶನ ಪದ್ಧತಿ ಸೂಕ್ತ. ಯಾಕೆಂದರೆ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗೋದ್ರೆ ನಾವು ಮಾಡಿ ತೋರಿಸ್ಬೇಕು, ಮಾಡಿ ತೋರಿಸ್ತಾ ಮಾತ್ರ ಅವರಿಗೆ ಅರ್ಥ ಆಗ್ತದೆ. ಕಂಡೀಷನಿಂಗ್ ವ್ಯಾಯಾಮಗಳನ್ನು ಎಲ್ಲಿ ಬೋಧಿಸಲಾಗುತ್ತದೆ ಅಂದರೆ ವಿಶೇಷ ಪಾಠ ಯೋಜನೆಯಲ್ಲಿ ನಾವು ಬಳಸ್ತೀವಿ. ಯಾಕೆಂದರೆ ಈ ಒಂದು ಗೇಮ್ಸಿಗೆ ಈ ಒಂದು ಪೂರಕ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದಿರ್ತೈತೆ. ಹಾಗಾಗಿ ಅಲ್ಲಿ ನಾವೇನು ಮಾಡ್ತೀವಿ, ಅದಕ್ಕೆ ಪೂರಕವಾದ ವ್ಯಾಯಾಮಗಳನ್ನು ಮಾಡ್ತೀವಿ. ಕಬಡ್ಡಿ ಆಡಿಸ್ಬೇಕಾದ್ರೆ ಕಬಡ್ಡಿಗೆ ಪೂರಕ ಆಗಿರ್ತವೆ, ವಾಲಿಬಾಲ್ ಆಡಿಸ್ಬೇಕಾದ್ರೆ ವಾಲಿಬಾಲ್ಗೆ ಶಾರ್ಟ್ ಪುಟ್ ಹಾಕ್ಬೇಕಾದ್ರೆ ಶಾರ್ಟ್ ಪುಟ್, ಅವು ಬೇರೆ ಏನಾಗ್ತವೆ ಆ ಒಂದು ಗೇಮ್ಸಿಗೆ ಪರ್ಟಿಕ್ಯುಲರಾಗಿ ಆ ಒಂದು ಸ್ಕಿಲ್ಗಳನ್ನು ಅಥವಾ ಎಕ್ಸಸೈಸನ್ನು ಸ್ಟಿಚಿಂಗನ್ನು ಮಾಡಿಸ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಪರಿಹಾರ ಮಾಡುವುದಕ್ಕೆ ಏನಂತೀವಿ ನಾವು ಅವಲೋಕನ ವಿಧಾನ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಪರಿಹರಿಸುವುದಕ್ಕೆ ಸಹಕಾರಿಯಾಗುವ ಪದ್ಧತಿ ಅದು ಅವಲೋಕನ ವಿಧಾನ. ಅವಲೋಕನ ಮಾಡಬೇಕು ಸರಿ.
ದೈಹಿಕ ಶಿಕ್ಷಣದಲ್ಲಿ ಅತಿ ವಿಶಿಷ್ಟವಾದ ವಿಧಾನ ಯಾವುದು ಅಂದರೆ ಅದು ಪ್ರದರ್ಶನ ವಿಧಾನ. ಇದು ವೆರಿ ಇಂಪಾರ್ಟೆಂಟ್. ಪ್ರದರ್ಶನ ವಿಧಾನ ಏನಾಗ್ತೈತಿ, ವಿಶಿಷ್ಟ ವಿಧಾನ ಆಗ್ತೈತಿ. ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಇದು ಯೋಗ್ಯವಾದ ವಿಧಾನವಲ್ಲ. ಯಾವುದು ವಿಧಾನ ಯೋಗ್ಯವಲ್ಲ ಅಂದರೆ ವಿವರಣಾ ಪದ್ಧತಿ ಯೋಗ್ಯವಲ್ಲ. ಏಕೆಂದರೆ ವಿವರಣೆ ನಮಗೆ ಬೇಕಾಗುತ್ತೆ. ಕನ್ನಡ, ಸೋಷಿಯಲ್ ಸೈನ್ಸ್ ಅದಕ್ಕೆಲ್ಲ ಏನಾಗುತ್ತೆ, ನಮಗೆ ವಿವರಣೆ ಬೇಕಾಗುತ್ತೆ. ಪ್ರಮುಖ ಆಟಗಳು ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಈ ಪದ್ಧತಿ ಏನಾಗಿರುತ್ತೆ, ಉತ್ತಮವಾಗಿರ್ತದೆ. ಪ್ರಮುಖ ಆಟಗಳು ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಲಿಸಬೇಕಾದ್ರೆ ಅಖಂಡ ಪದ್ಧತಿಯನ್ನು ಕಲಿಸಬೇಕು. ಪ್ರಮುಖ ಆಟಗಳು ಮತ್ತು ದೈಹಿಕ ಚಟುವಟಿಕೆ ಕಲಿಸಬೇಕಾದ್ರೆ ಅಖಂಡವಾಗಿ ಕಲಿಸಬೇಕು. ಖಂಡ ಮತ್ತು ಅಖಂಡವಾಗಿ ಕಲಿಸಬೇಕು. ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಉತ್ತಮವಾದ ವಿಧಾನ ಯಾವುದಂದರೆ ಅದು ಪ್ರದರ್ಶನ ವಿಧಾನ ಆಗಿರ್ತದೆ. ಒಂದು ವಿಷಯವನ್ನು ಕಲಾತ್ಮಕವಾಗಿ ತಿಳಿಸುವುದಕ್ಕೆ ಏನಂತ ಕರಿತೀವಿ ಅಂದರೆ ವಿಷಯ ಮಂಡನೆ ಅಂತ ನಾವು ಕರಿತೀವಿ. ವಿದ್ಯಾರ್ಥಿಯ ಒಳ್ಳೆಯ ಆಟಗಾರರ ಕೌಶಲ್ಯಗಳನ್ನು ನೋಡಿ ಅಳವಡಿಸಿಕೊಂಡು ಕಲಿಯುವ ಪದ್ಧತಿ ಅಂತಲೂ ವೀಕ್ಷಣಾ ಪದ್ಧತಿ ಅಂತೇಳಿ ಕರಿತೀವಿ. ಏಕೆಂದರೆ ವೀಕ್ಷಣೆ ಅಂದರೆ ನಾವು ಅಲ್ಲಿ ಅಬ್ಸರ್ವ್ ಮಾಡಿ ಅಥವಾ ನಾವು ಭಾಗವಹಿಸಿ ಏನು ಮಾಡಬೇಕು, ಅವರ ಸ್ಕಿಲ್ಗಳನ್ನು ನೋಡಿ ಏನು ಮಾಡಬೇಕು. ಇಲ್ಲಿ ನಾವು ವಿದ್ಯಾರ್ಥಿಯ ಒಳ್ಳೆಯ ಆಟಗಾರ ಅಂತೇಳಿ ನಾವು ಏನು ಮಾಡಬೇಕು, ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಕಾವೇರಿಸುವ ಚಟುವಟಿಕೆಯಿಂದ ಆಗುವ ಉಪಯೋಗ ಏನು? ಸ್ನಾಯು ಸೆಳೆತ ಮತ್ತು ಸ್ನಾಯು ಸಂಕುಚಿತತೆಯನ್ನು ಆಗೋದಿಲ್ಲ. ಯಾವುದೇ ಇದು ಏನಾಗೋದಿಲ್ಲ. ಈಗೇನು ನಾವು ಡೈರೆಕ್ಟಾಗಿ ಹೇಳಿದ್ರೆ ಅಲ್ಲಿ ಏನು ಮಾಡ್ತೀವಿ, ಯಾವುದಾದ್ರೂ ಅನಾಹುತಗಳಾಗುವಂಥ ಸಂಭವ ಇರ್ತೈತಿ. ಯಾಕಂದರೆ ಸ್ಟಿಚಿಂಗ್ ಇಲ್ಲದ್ರೆ ಇಂಜುರೀಸ್ ಆಗ್ತವೆ. ಹಾಗಾಗಿ ನಾವು ಇಂಜುರೀಸ್ ಆಗಬಾರ್ದು ಅಂದರೆ ನೋಡಬೇಕು, ಫಸ್ಟು ಸ್ಟಿಚಿಂಗನ್ನು ಮಾಡ್ಕೋಬೇಕು. ವಿದ್ಯಾರ್ಥಿಗಳು ಕಾವೇರಿ ಚಟುವಟಿಕೆಯಿಂದ ಆಗುವ ಉಪಯೋಗ ಅಂದರೆ ಸ್ನಾಯು ಸೆಳೆತ ಮತ್ತು ಸ್ನಾಯುಗಳ ಸಂಕುಚಿತತೆ ಆಗೋದಿಲ್ಲ. ವಿದ್ಯಾರ್ಥಿಗಳನ್ನು ಬಹಳ ಸಮಯದವರೆಗೆ ಈ ಸ್ಥಿತಿಯಲ್ಲಿ ನಿಲ್ಲಿಸಬಾರ್ದು. ಎದುರು ಸಾವಧಾನ ಅಥವಾ ಹೋಶಿಯಾರ್ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಬಹಳ ಹೊತ್ತಿನಲ್ಲಿ ನಿಲ್ಲಿಸಬಾರ್ದು. ನೀವೇನಾದರೂ ಲೆಸನ್ ಮಾಡ್ತಾಯಿದ್ದೀವಿ ಅಂತಂದರೆ ಗ್ರೌಂಡಲ್ಲಿ ಮಕ್ಕಳನ್ನು ವಿಶ್ರಾಮ ಸ್ಥಿತಿಯಲ್ಲಿ ಇರಿಸಿ ಅವರಿಗೆ ನಾವು ಏನು ಮಾಡಬೇಕು, ವಿವರಣೆಯನ್ನು ಕೊಡಬೇಕು. ಯಾಕಂದರೆ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಂಡು ಕೇಳುವಂಥ ಪೂಜೆ ಅವರಿಗೇನಿರಲ್ಲ, ತಾಳ್ಮೆ ಇರೋದಿಲ್ಲ. ಹಾಗಾಗಿ ಸಾವಧಾನ ಸ್ಥಿತಿಯಲ್ಲಿ ಜಾಸ್ತಿ ನಿಲ್ಲಿಸಬಾರ್ದು. ವಿಶ್ರಾಮ ಕೊಟ್ಟು ಏನು ಮಾಡಬೇಕು, ಅವರಿಗೆ ವಿವರಣೆಯನ್ನು ಅಥವಾ ಏನು ಹೇಳಿದ್ರು ಮಾಡಿಸ್ಬೇಕು. ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ವಿಧಾನ ಯಾವುದಂದರೆ ಅಭ್ಯಾಸ ಪದ್ಧತಿ ಅಂತ ನಾವು ಕೌಶಲ್ಯಗಳನ್ನು ಬೆಳೆಸ್ಕೋಬೋದು ಅಂತ ಅರ್ಥ. ದೈಹಿಕ ಚಟುವಟಿಕೆಗಳನ್ನು ಕಲಿಸಲು ಸೂಕ್ತವಾದ ವಿಧಾನ ಯಾವುದಂದರೆ ಸಾಯಂಕಾಲ. ದೈಹಿಕ ಚಟುವಟಿಕೆ ಮಾಡಬೇಕಾದ್ರೆ ನಾವು ಸಾಯಂಕಾಲ ಏನು ಮಾಡಬೇಕು, ಅದಕ್ಕೆ ಕಲಿಸುವಂತಹ ಒಂದು ಸಮಯ ಮಾಡಿಕೊಳ್ಬೇಕು. ಯೋಗ ಹೆಚ್ಚಾಗಿ ಬೆಳಗ್ಗೆ ಮಾಡಿಸ್ಬೇಕು, ವ್ಯಾಯಾಮಗಳು ಜಾಸ್ತಿ ಸಾಯಂಕಾಲ ಮಾಡಿಸ್ಬೇಕು. ಸಲಕರಣೆ ಸಹಿತ ವ್ಯಾಯಾಮಗಳನ್ನು ಸಾಮಾನ್ಯ ಪಾಠ ಯೋಜನೆಯಲ್ಲಿ ಯಾವ ಭಾಗದಲ್ಲಿ ಬರ್ತವೆ ಅಂದರೆ ವಿಶೇಷ ಪಾಠ ಯೋಜನೆಯಲ್ಲಿ ಸಲಕರಣೆ ಸಹಿತ ವ್ಯಾಯಾಮಗಳನ್ನು ಮಾಡಿಸ್ತೀವಿ. ಇದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ದಿಕ್ಸೂಚಿಯಾಗಿದೆ. ಪಾಠ ಯೋಜನೆ ಬೇರೆ ಎಲ್ಲ ಪಾಠಗಳಿಗೂ ಲೆಸನ್ಗಳಿಗೂ ಅಂದರೆ ಬೇರೆ ಎಲ್ಲ ಸಬ್ಜೆಕ್ಟ್, ಕನ್ನಡ ಆಗಿರಲಿ, ಸಮಾಜ ವಿಜ್ಞಾನ ಆಗಲಿ, ಯಾವುದೇ ಒಂದು ಲೆಸನ್ ಮಾಡ್ತಾಯಿದ್ವಿ ಅಂದರೆ ಅಲ್ಲಿ ಪಾಠ ಯೋಜನೆ ಎಲ್ಲಕ್ಕೂ ಕೂಡ ಇಂಪಾರ್ಟೆಂಟ್ ಆಗಬೇಕು. ಹಾಗೆ ದೈಹಿಕ ಶಿಕ್ಷಕರು ಕೂಡ ಇದೊಂದು ಏನು ಬೇಕಾಗ್ತದೆ, ಮುಖ್ಯವಾಗಿ ಬೇಕಾಗ್ತದೆ. ವರ್ಗದಲ್ಲಿ ಶಿಸ್ತನ್ನು ತರಲು 2 ವ್ಯಾಯಾಮಗಳ ಮಧ್ಯದಲ್ಲಿ ಸಾಧ್ಯವಾದಷ್ಟು ಏನು ಬೇಕಾಗ್ತೈತೆ ಅಂದರೆ ವಿಶ್ರಾಂತಿ ಬೇಕಾಗ್ತೈತೆ. ದೈಹಿಕ ಶಿಕ್ಷಣ ಪದ್ಧತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು 4M ಆಗಿರಬೇಕು. ಹಾಗಾದರೆ 4M ಯಾವ್ಯಾವು ಅಂತಂದರೆ ಮ್ಯಾನ್, ಮೋಟಿವ್, ಒಬ್ಬ ವ್ಯಕ್ತಿಯಾಗಿರಬೇಕು. ಮೋಟಿವ್ ಪ್ರೇರಣೆ ನೀಡುವಂಥವರಾಗಿರಬೇಕು. ಮಟೀರಿಯಲ್ ಮಕ್ಕಳಿಗೆ ಏನೇನು ಸಲಕರಣೆಗಳು ಬೇಕು ಅವೆಲ್ಲ ಸಲಕರಣೆಗಳು ಏನಿರಬೇಕು, ಒದಗಿಸುವಂಥ ರೀತಿಯಲ್ಲಿ ಅವ್ರು ಇರಬೇಕು. ಅವರಿಗೆ ಮೆಥಡ್ ಅಂದರೆ ಮಕ್ಕಳಿಗೆ ಯಾವ ರೀತಿಯಿಂದ ಬೋಧಿಸಬೇಕು ಅನ್ನುವಂಥ ಮೆಥಡನ್ನು ಅವನು ಹೊಂದಿರಬೇಕು. ಆಧುನಿಕ ಬದಲಾವಣೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಆಗಬೇಕಾಗಿರುವುದು ಏನಾಗಬೇಕು? ಇಂದಿನ ಕಾಲದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೌಶಲ್ಯ ಮಾಸ್ಟರ್ ಆಗಿರಬೇಕು, ಅಂದರೆ ಸ್ಕಿಲ್ ಮಾಸ್ಟರ್ ಆಗಿರಬೇಕು. ಮೊದಲು ಏನಂತ ಕರೀತಿದ್ರು, ಡ್ರಿಲ್ ಮಾಸ್ಟರ್ ಅಂತ ಕರೀತಿದ್ರು. ಇವಾಗ ಸ್ಕಿಲ್ ಮಾಸ್ಟರ್ ಆಗಿರಬೇಕು ಅಂಥೇಳಿ ಹೇಳ್ತಾರೆ. ಗುಂಪು ಚಟುವಟಿಕೆಗಳಲ್ಲಿ ಉಪಕರಣ ರಹಿತ ವ್ಯಾಯಾಮಗಳನ್ನು ಅಂತ ಕರಿತೀವಿ. ಉಪಕರಣ ಇಲ್ಲದೆ ಏನು ಮಾಡ್ತೀವಿ ನಾವು ವ್ಯಾಯಾಮಗಳನ್ನು ಮಾಡ್ತೀವಿ. ಕರಿತೀವಿ ಕ್ಯಾಲಿಸ್ಥೆನಿಕ್ ಅಂತೇಳಿ ನಾವು ಕರಿತೀವಿ. ಸಾಮಾನ್ಯ ಪಾಠದ ಯೋಜನೆಯ ಬೋಧನಾ ಒಂದು ಭಾಗಗಳ ಸಂಖ್ಯೆ ಎಷ್ಟು ಅಂದರೆ 6. ಸಾಮಾನ್ಯ ಪಾಠದ ಯೋಜನೆಯ ಬೋಧನಾ ಭಾಗಗಳ ಸಂಖ್ಯೆ ಎಷ್ಟು ಅಂದರೆ ಅದು 6. ಕ್ಯಾಲಿಸ್ಥೆನಿಕ್ಸ್ ವ್ಯಾಯಾಮಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸುವಾಗ ಬಳಸುವ ಆದರ್ಶವಾದ ವಿಧಾನ ಯಾವುದು? ಕ್ಯಾಲಿಸ್ಥೆನಿಕ್ ವ್ಯಾಯಾಮಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡುವಾಗ ಬಳಸುವ ಆದರ್ಶವಾದ ವಿಧಾನ ಅಂದರೆ ಅಖಂಡವಾಗಿ ಮಾಡಬೇಕು. ಉಪಕರಣರಹಿತ ವ್ಯಾಯಾಮಗಳಾಗಿರ್ತವೆ ಕ್ಯಾಲಿಸ್ಥೆನಿಕ್ ಅಂದರೆ. ಔಪಚಾರಿಕ ಚಟುವಟಿಕೆಗಳನ್ನು ಹೇಳಿಕೊಡುವಾಗ ನಮಗೆ ಬೇಕಾಗಿರುವ ಸ್ಥಿತಿಗೆ ಅಥವಾ ವಿದ್ಯಾರ್ಥಿಗಳಲ್ಲಿ
ಏಕತೆಯನ್ನು ಮೂಡಿಸುವ, ತಮ್ಮಡೆಗೆ ಸೆಳೆಯುವ ಒಂದು ಬಳಸುವ ಆಜ್ಞೆಗಳಿಗೆ ಏನಂತೀವಿ ಪ್ರತಿಕ್ರಿಯಾತ್ಮಕ ಆಜ್ಞೆಗಳು ಅಂತೇಳಿ ನಾವು ಕರಿತೀವಿ. ದೈಹಿಕ ಶಿಕ್ಷಣದ ಒಂದು ಆದರ್ಶ ತರಗತಿಗೆ ಇರಬೇಕಾದಂಥ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂದರೆ 25 ಜನ ಇರಬೇಕಾಗುತ್ತೆ. ಕಲಿಕೆ ಪರಿಣಾಮಕಾರಿ ಆಗಲು ಕಲಿಸುವ ಕ್ರಿಯೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತುಗಳನ್ನು ಏನಂತ ಕರಿತೀವಿ ಅಂದರೆ ಕಲಿಸುವ ಸಾಧನಗಳು ಅಂತೇಳಿ ಕರಿತೀವಿ. ಕಲಿಕೆ ಪರಿಣಾಮಕಾರಿಯಾಗಲು ಕಲಿಸುವ ಕ್ರಿಯೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತುಗಳನ್ನು ಏನಂತ ಕರಿತೀವಿ ಅಂದರೆ ಕಲಿಸುವ ಸಾಧನಗಳು ಅಂತ ನಾವು ಕರಿತೀವಿ. ವ್ಯಕ್ತಿಯಲ್ಲಿ ಶಕ್ತಿ, ಕೌಶಲ್ಯ, ಧೈರ್ಯ, ಆತ್ಮವಿಶ್ವಾಸ, ಮನಸ್ಸಿನ ನಿಯಂತ್ರಣ, ಚಾತುರತೆ, ಪ್ರತಿಕ್ರಿಯಾತ್ಮಕ ಅವಧಿಯನ್ನು ವೃದ್ಧಿಸುವಂಥ ಚಟುವಟಿಕೆಗಳಿಗೆ ಏನಂತ ಕರಿತೀವಿ ಅಂದರೆ ಜಿಮ್ನಾಸ್ಟಿಕ್ ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ವ್ಯಕ್ತಿಯಲ್ಲಿ ಶಕ್ತಿ, ಕೌಶಲ್ಯ, ಧೈರ್ಯ, ಆತ್ಮವಿಶ್ವಾಸ, ಮನಸ್ಸಿನ ನಿಯಂತ್ರಣ, ಚಾತುರತೆ, ಪ್ರತಿಕ್ರಿಯಾತ್ಮಕ ಅವಧಿಯನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ನಾವು ಯಾವ ಚಟುವಟಿಕೆ ಮಾಡಬೇಕಂದ್ರೆ ಅಲ್ಲಿ ಜಿಮ್ನಾಸ್ಟಿಕ್ ಮಾಡಬೇಕು. ಸಾಮಾನ್ಯ ಪಾಠ ಯೋಜನೆಯ ಮುಖ್ಯ ಬೋಧನಾ ಹಂತಗಳು ಎಷ್ಟಂದರೆ 5. ವಿಶಿಷ್ಟ ಪಾಠ ಯೋಜನೆಯಲ್ಲಿರೋ ಬೋಧನಾ ಭಾಗಗಳಂತೆ ಸಾಮಾನ್ಯದಲ್ಲಿ 5 ಇರ್ತವೆ. ವಿಶಿಷ್ಟ ಒಂದು ಪಾಠ ಯೋಜನೆಯಲ್ಲಿ 7 ಹಂತಗಳನ್ನು ನೋಡ್ತೀವಿ. ಟ್ರ್ಯಾಕ್ ಹಾಕುವುದಕ್ಕೆ ಸೂಕ್ತವಾದ ವಿಧಾನ ಯಾವುದರಲ್ಲಿ ಯೋಜನೆ ಬೇಕು. ತರಗತಿಗೆ ಸೂಕ್ತವಾಗುವಂತೆ ವರ್ಗರಚನೆ ಮಾಡಿ. ಬೋಧನಾ ಸಲಕರಣೆ ಇವು ಈ ಒಂದು ತಯಾರಿಯ ಅಂಶಗಳಾಗಿವೆ. ವೈಯಕ್ತಿಕ ತಯಾರಿಗಳು. ತರಗತಿಗೆ ಸೂಕ್ತವಾದಂಥ ವರ್ಗರಚನೆ ಮಾಡಿ. ಬೋಧನಾ ಸಲಕರಣೆ ಇವು ಈ ತಯಾರಿಯ ಅಂಶಗಳು ಯಾವಂದರೆ ವೈಯಕ್ತಿಕ ತಯಾರಿ. ಪಾಠ ಯೋಜನೆಯಲ್ಲಿ ಪ್ರಾರಂಭಿಕ ಭಾಗದಲ್ಲಿ ಯಾವ ವರ್ಗರಚನೆ ಸೂಕ್ತ. ಪಾಠ ಯೋಜನೆಯಲ್ಲಿ ಪ್ರಾರಂಭಿಕ ಭಾಗದಲ್ಲಿ ಯಾವ ವರ್ಗರಚನೆ ಸೂಕ್ತ ಅಂದರೆ ಒಂದು ಸಾಲಿನ ವರ್ಗರಚನೆ ಸೂಕ್ತ ಆಗಿರ್ತದೆ. ಪದ ಕವಾಯತ್ತು, ಮಾರ್ಚ್ ಪಾಸ್ಟ್ ಬೋಧನೆಗೆ ಸೂಕ್ತವಾದ ಪದ್ಧತಿ ಯಾವುದಂದರೆ ಅದು ಪ್ರತಿಕ್ರಿಯೆ ಆಜ್ಞೆ ಪದ್ಧತಿ. ವರ್ಗರಚನೆಯ ಬಹುಮುಖ್ಯ ತತ್ವ ಯಾವುದಂದರೆ ವಿದ್ಯಾರ್ಥಿಗಳನ್ನು ಸೂರ್ಯನಿಗೆ ಎದುರಾಗಿ ನಿಲ್ಲಿಸದಿರುವುದು. ವರ್ಗರಚನೆಯ ಬಹುಮುಖ್ಯ ತತ್ವ ಯಾವುದಾಗಿರ್ತದೆ? ವಿದ್ಯಾರ್ಥಿಗಳನ್ನು ನೋಡಬೇಕು, ಸೂರ್ಯನಿಗೆ ಎದುರಾಗಿ ನಿಲ್ಲಿಸದಿರುವುದು. ಚಿಕ್ಕವರನ್ನು ಮುಂದೆ ನಿಲ್ಲಿಸಬೇಕು. ಶಿಕ್ಷಕರು ಸದಾ ಮಕ್ಕಳಿಗೆ ಕಾಣುವ ಹಾಗೆ ನಿಂತಿರಬೇಕು. ಇದು ವರ್ಗರಚನೆಯ ಬಹುಮುಖ್ಯ ತತ್ವ ಆಗಿರ್ತದೆ. ಕ್ರೀಡಾ ಚಟುವಟಿಕೆಯ ಉಗಮ, ಬೆಳವಣಿಗೆ ಮತ್ತು ಅದರ ಅಭಿವೃದ್ಧಿಯನ್ನು ತಿಳಿಸುವುದಕ್ಕೆ ಬಳಸುವಂಥ ಸೂತ್ರ ಯಾವುದಂದರೆ ಅದು ವಿವರಣಾ ಪದ್ಧತಿ. ಇಂಟ್ರಾಮ್ಯೂರಲ್ ಕಾಂಪಿಟೇಷನ್ ಎಂಬುದು ಏನು ಅಂದರೆ ಶಾಲಾಂತರ್ಗತ ಸ್ಪರ್ಧೆಗಳು. ಇಂಟ್ರಾಮ್ಯೂರಲ್ ಅಂದರೆ ಶಾಲೆ ಒಳಗಡೆ ನಡೀತವೆ. ಅಂತರ್ಗತ ಪಂದ್ಯಾವಳಿಗಳ ಸಂಘಟನೆ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ ವಿದ್ಯಾರ್ಥಿ ನಾಯಕ ಆಗಿರ್ತಾನೆ. ರೂಢಿಗಾಗಿ ಸ್ಪರ್ಧೆ, ಸೀಮಿತ ಸ್ಪರ್ಧೆ, ಮುಕ್ತ ಸ್ಪರ್ಧೆಯ ಈ ಒಂದು ಸ್ಪರ್ಧೆಯ 3 ಪ್ರಕಾರಗಳು ಯಾವುವು ಅಂದರೆ ಇದು ಅಂತರ್ಶಾಲಾ ಸ್ಪರ್ಧೆ. ಅಂತರ್ಶಾಲಾ ಅಂದರೆ ಶಾಲೆಗಳ ಮಧ್ಯೆ ನಡೀತವೆ. ಎಕ್ಸ್ಟ್ರಾಮ್ಯೂರಲ್ ಅಂತೇಳಿ ಕರಿತೀವಿ. ಅದಕ್ಕೆ ಅಂತರ್ಶಾಲಾ ಒಂದು ಸ್ಪರ್ಧೆಗಳಿಗೆ ಎಕ್ಸ್ಟ್ರಾಮ್ಯೂರಲ್ ಅಂತ ನಾವು ಕರಿತೀವಿ. ಶಾಲಾಂತರ್ಗತ ಪಂದ್ಯಾವಳಿಯಲ್ಲಿ ನಡೆಸುವ ಸೂಕ್ತವಾದ ಸಮಯ ಯಾವುದಂದರೆ ಬೆಳಗ್ಗೆ ಮತ್ತು ಸಂಜೆ. ಆಧುನಿಕ ಯುಗದಲ್ಲಿ ಕಲಿಕೆಯಲ್ಲಿ ಹೆಚ್ಚು ಪರಿಣಾಮಕಾರಿ ಬೀರುವಂತಹ ಸಾಧನ ಯಾವುದು ಅಂದರೆ ದೃಕ್ಶ್ರವಣ ಉಪಕರಣ. ದೃಕ್ಶ್ರವಣ ಉಪಕರಣಕ್ಕೆ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗ್ತೈತೆ. ಕಲಿಕೆಗೆ ಅತ್ಯಂತ ಉಪಯುಕ್ತವಾದ ಸಾಮಾನ್ಯವಾದ ಹಾಗೂ ಅತಿ ಕಡಿಮೆ ಖರ್ಚಿನಲ್ಲಿ ಒದಗಿಸುವ ಸಾಧನೆ ಯಾವುದು ಅಂದರೆ ಅದು ಕಪ್ಪು ಹಲಗೆ. ಸೂಚನಾ ಫಲಕಗಳು ಎಂದು ಕರೆಯಲ್ಪಡುವ ಕಲಿಕಾ ಸಾಧನ ಅಂದರೆ ಅದು ಬುಲೆಟಿನ್ ಬೋರ್ಡ್ ಆಗಿರ್ತೈತೆ ಅಥವಾ ಬುಲೆಟಿನ್ ಹಲಗೆ ಅಂತ ಹೇಳಿ ಕರಿತೀವಿ. ರೇಖಾಚಿತ್ರಗಳ ಮೂಲಕ ವಿಷಯವನ್ನು ತಿಳಿಯಪಡಿಸುವ ಕಲಿಕಾ ಸಾಧನ ಯಾವುದಂದರೆ ಆಲೇಖಗಳು ಅಥವಾ ಗ್ರಾಫ್ಸ್ ಅಂತ ಹೇಳಿ ಕರಿತೀವಿ. ಕಲಿಕಾ ಸಾಧನಗಳಲ್ಲಿ ಸ್ಲೈಡ್ಗಳಲ್ಲಿ ಕಲಿಸಲು ಚಿಕ್ಕದಾದ ಸ್ಲೈಡ್ಗಳನ್ನು ಇದರ ಮೂಲಕ ಹಾಕಿ ತೋರಿಸ್ತೀವಿ. ಅಂದರೆ ಮೈಕ್ರೋಸ್ಕೋಪ್ ಮೂಲಕ ಹಾಕಿ ತೋರಿಸ್ತೀವಿ. ಸುಚಿತ್ರ ಪ್ರದರ್ಶನ ಮಾಡುವ ಸಾಧನಗಳು ಯಾವ್ಯಾವು ಅಂದರೆ ಫಿಲ್ಮ್ ಸ್ಲೈಡ್, ಫಿಲ್ಮ್ ಸ್ಕ್ರಿಪ್ಟ್ ಮತ್ತು ಮೋಷನ್ ಪಿಕ್ಚರ್ಸ್. ಇವೇನಂತೀವಿ ಸುಚಿತ್ರ ಪ್ರದರ್ಶನ ಮಾಡುವ ಸಾಧನಗಳು ಅಂತೇಳಿ ನಾವು ಕರಿತೀವಿ. ನಾಕೌಟ್ ಪಂದ್ಯಾವಳಿಯಲ್ಲಿ ಈ ರೀತಿಯೂ ಕರಿತೀವಿ. ನಾಕೌಟ್ ಪಂದ್ಯಾವಳಿಗೆ ನಾವೇನಂತ ಕರಿತೀವಿ ಅಂದರೆ ಎಲಿಮಿನೇಷನ್ ಪಂದ್ಯಾವಳಿ ಅಂತೇಳಿ ನಾವು ಕರಿತೀವಿ. ರೌಂಡ್ ರಾಬಿನ್ ಎನ್ನುವ ಪಂದ್ಯಾವಳಿ ಏನು ಅಂದರೆ ಅದು ಲೀಗ್ ಪಂದ್ಯಾವಳಿ. ರೌಂಡ್ ರಾಬಿನ್ಗೆ ಲೀಗ್ ಪಂದ್ಯಾವಳಿ ಅಂತ ಕರಿತೀವಿ. ನಾಕೌಟ್ಗೆ ಎಲಿಮಿನೇಷನ್ ಅಂತ ಕರಿತೀವಿ ಅಂತೇಳಿ ನಾವು ತಿಳ್ಕೊಂಡಿವಿ. ಕಾಂಬಿನೇಷನ್ ಪಂದ್ಯಾವಳಿಗಳೆಂಬುದು ಏನು ಅಂತಂದರೆ ಇಲ್ಲಿ ಸಂಯುಕ್ತ ಪ್ರಕಾರದ ಪಂದ್ಯಾವಳಿ. ಇಲ್ಲಿ ನಾಕೌಟ್ ಇರ್ತವೆ, ಲೀಗು ಇರ್ತವೆ. ಈಗ
ನಿಚ್ಚಣಿಕೆ ವಿಧಾನದ ಪಂದ್ಯಾವಳಿ ಬರುವುದು ಎಲ್ಲಿ? ನಿಚ್ಚಣಿಕೆ ವಿಧಾನದ ಪಂದ್ಯಾವಳಿ ಬರ್ತದೆ ಅಂದರೆ ಚಾಲೆಂಜಿಂಗ್ ಅಥವಾ ಆಹ್ವಾನ ಪ್ರಕಾರದ ಪಂದ್ಯಾವಳಿಯಲ್ಲಿ ಬರ್ತದೆ. ಸಿಂಗಲ್ ನಾಕೌಟ್ ಪಂದ್ಯಾವಳಿಯಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು ಅಂತಂದರೆ n-1. ಸಿಂಗಲ್ ನಾಕೌಟ್ ಪಂದ್ಯಾವಳಿಯಲ್ಲಿ ಒಟ್ಟು ಪಂದ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸುವಂತಹ ಒಂದು ಏನಾಗಿರ್ತೈತೆ ಸೂತ್ರ n-1 ಆಗಿರ್ತೈತೆ. ಸಮ ಸಂಖ್ಯೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ನಾಕೌಟ್ ಮಾದರಿ ತಳುಕು ಹಾಕುವಾಗ ಮೇಲರ್ಧ ಮತ್ತು ಕೆಳ ಅರ್ಧ ಭಾಗಕ್ಕೆ ತಂಡಗಳನ್ನು ವಿಂಗಡಿಸಲು ಬಳಸುವಂಥ ಸೂತ್ರ ಯಾವುದಂದರೆ n/2. ಬೆಸ ಸಂಖ್ಯೆಯಲ್ಲಿ ಭಾಗವಹಿಸಿದ ತಂಡಗಳಿಗೆ ನಾಕೌಟ್ ಮಾದರಿಯಲ್ಲಿ ತಳುಕು ಹಾಕುವಾಗ ಅಲ್ಲಿ ನಾವೇನು ಬಳಸ್ತೀವಿ n+1/2 ಅಥವಾ n-1/2 ಅನ್ನು ಬಳಸ್ತೀವಿ. ಯಾಕಂದರೆ ಮೇಲರ್ಧ ಕೆಳರ್ಧ ಹಾಕ್ತೀವಲ್ಲ ಹಾಗೆ. 17 ತಂಡಗಳು ಭಾಗವಹಿಸುವ ನಾಕೌಟ್ ಪಂದ್ಯಗಳಿಗೆ ತಳುಕು ಹಾಕಲು ಮೇಲರ್ಧ ಮತ್ತು ಕೆಳಾರ್ಧ ಕ್ರಮದಲ್ಲಿ ಬರುವ ತಂಡಗಳ ಸಂಖ್ಯೆ ಎಷ್ಟು ಅಂದರೆ ಅಲ್ಲಿ ಬರ್ತೇವೆ 9 ಮತ್ತು 8 ಬರ್ತವೆ. ಮೇಲರ್ಧಕ್ಕೆ 9, ಕೆಳಾರ್ಧಕ್ಕೆ 8 ಬರ್ತವೆ. ಪ್ರಥಮ ಸುತ್ತಿನಲ್ಲಿ ಪಂದ್ಯಗಳನ್ನು ಆಡಿಸದೆ ಮುಂದಿನ ಸುತ್ತಿಗೆ ಅರ್ಹತೆ ನೀಡೋದಕ್ಕೆ ನಾವು ಬೈ ಅಂತೇಳಿ ಕರಿತೀವಿ. 2, 4, 8, 16, 28, 32 ಇದರಲ್ಲಿ ಯಾವುದು 2ರ ಘಾತ ಸಂಖ್ಯೆಯಲ್ಲ? ಯಾವುದಲ್ಲ? ಇಲ್ಲಿ 28 ಇದರ ಘಾತ ಸಂಖ್ಯೆ ಅಲ್ಲ. ನಾಕೌಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ತಂಡಗಳಿಗೆ ಸಮ ಸಂಖ್ಯೆಯಲ್ಲಿದ್ದರೆ ಬೈ ಹಂಚುವ ಉಪಯೋಗಿಸುವ ಸೂತ್ರ ಯಾವುದು ಅಂತಂದರೆ ಅದು n/2. ನಾಕೌಟ್ ಪಂದ್ಯಾವಳಿ ಭಾಗವಹಿಸಿದ ತಂಡಗಳಿಗೆ ಸಮ ಸಂಖ್ಯೆಯಲ್ಲಿನ ಬೈ ಹಂಚಲು ಬಳಸುವ ಸೂತ್ರ n/2. ನಾಕೌಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ತಂಡಗಳ ಬೆಸ ಸಂಖ್ಯೆಯಲ್ಲಿದ್ದರೆ ಬೈಗಳು ಮೇಲರ್ಧ ಮತ್ತು ಕೆಳರ್ಧಕ್ಕೆ ಹಂಚಲು ಬಳಸುವ ಸೂತ್ರ n/-1/2. n+1/2 ಏನಂತೀವಿ ಮೇಲರ್ಧ ಕೆಳರ್ಧಗಳಾಗಿ ನಾವು ಹಂಚುತ್ತೀವಿ. 27 ತಂಡಗಳು ಭಾಗವಹಿಸಿರುವ ನಾಕೌಟ್ ಪಂದ್ಯಾವಳಿಯಲ್ಲಿ ಮೇಲರ್ಧ ಮತ್ತು ಕೆಳರ್ಧ ಭಾಗಕ್ಕೆ ಹಂಚಬೇಕಾದ ಬೈಗಳ ಸಂಖ್ಯೆ ಕ್ರಮವಾಗಿ 2 ಬೈಗಳು, 3 ಬೈಗಳು, ಒಟ್ಟು ಎಷ್ಟು ಬೈಗಳು ಬರ್ತವೆ? 5 ಬೈಗಳು ಬರ್ತವೆ. ನಾಕೌಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬೈಯನ್ನು ನೀಡಬೇಕಾಗಿರುವುದು ಎದಕ್ಕೆಂದರೆ ಕೆಳಭಾಗದ ಅತ್ಯಂತ ಕೆಳ ತಂಡಕ್ಕೆ ನಾವು ನೀಡ್ತೀವಿ. ಇವು ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಒಂದ್ಸರಿ ಬಿಡಿಸಿ ನೋಡಿ ಓದ್ಕೊಂಡು ನೋಡಿದರೆ ಅವಾಗ ನಿಮಗೆ ಯಾವ ರೀತಿ ಕೊಡಬೇಕು ಅನ್ನೋದು ಗೊತ್ತಾಗ್ತೈತೆ. ಒಂದ್ಸರಿ ಪ್ರಾಕ್ಟೀಸ್ ಮಾಡಬೇಕು ಇದಕ್ಕೆ. ಇವಾಗ ಸೀಡಿಂಗ್ ಎಂಬ ಪದವನ್ನು ಇಲ್ಲಿ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ ಸೀಡಿಂಗ್ ಮಾಡೋದು ಅಂಥೇಳಿ? ಎಸ್ ಅಂದರೆ ಸೀಡಿಂಗ್, ಎಸ್ ಅಂದರೆ ಸ್ಪೆಷಲ್ ಸೀಡಿಂಗ್. ಸೀಡಿಂಗ್ ಎದಕ್ಕೆ ಬಳಸ್ತೀವಿ ಅಂದರೆ ತಳಕು ಹಾಕಲಿಕ್ಕೆ ಬಳಸ್ತೀವಿ. 19 ಸಂಖ್ಯೆಯ ತಂಡಗಳು ಪಂದ್ಯಾಟ ಪ್ರವೇಶಿಸಿದಾಗ ನಾಕೌಟ್ನಲ್ಲಿ ನೀಡಬೇಕಾದ ಬೈಗಳ ಸಂಖ್ಯೆ ಎಷ್ಟು ಅಂದರೆ 13. ಅಲ್ಲೇನು ಹೇಳಿದ್ದೀವಿ? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳ್ಕೊಳ್ಬೇಕು ಅಂತೇಳಿ ವಿವರಣೆ ಹೇಳಿದ್ದೀನಲ್ಲ. ಅಂದರೆ ಈಗ ಅದ್ರ ಮುಂದಿನ ಸಂಖ್ಯೆಯಲ್ಲಿ ನಾವು ಕಳ್ಕೊಬೇಕು. ಅಂದರೆ ಅದಕ್ಕಿಂತ ದೊಡ್ಡದು ಯಾವುದು? 19ಕ್ಕಿಂತ ದೊಡ್ಡದು ಯಾವುದು? 32 ಬರ್ತದೆ. 32ರಲ್ಲಿ 19 ಕಳೆದ್ರೆ ಏನು ಬರ್ತೈತೆ ನಮಗೆ? 13 ಏನು ಬರ್ತೈತೆ ಬೈಗಳು ಬರ್ತವೆ. ಈ ರೀತಿ ಮುಂದಿನ ಸಂಖ್ಯೆಯಲ್ಲಿ ಕಳ್ಕೊಬೇಕು. ಯಾವ ರೀತಿ ಮಾಡಬೇಕು ಅಂದರೆ ಇನ್ನೊಂದು ಪಾಸ್ ಮಾಡೀನಿ, ಅಲ್ಲಿ ನೋಡ್ಕೊಳ್ರಿ. ಇದು ನಿಚ್ಚಣಿಕೆ ಆಕಾರದ ಪಂದ್ಯಾಟಕ್ಕೆ ಸಂಬಂಧಿಸಿದೆ. ನಿಚ್ಚಣಿಕೆ ಅಂದರೆ ಚಾಲೆಂಜ್ ಅಂತೇಳಿ ನಾವು ಕರಿತೀವಿ. ನಿಚ್ಚಣಿಕೆ ಆಕಾರ ಅಂದರೆ ನಿಚ್ಚಣಿಕೆ ಅಥವಾ ಚಾಲೆಂಜ್ ಪಂದ್ಯ ಬರ್ತೈತೆ. ಒಂದು ಸಂಖ್ಯೆಯನ್ನು ಸ್ಥಿರವಾಗಿರಿಸಿ ಬೇರೆ ಸಂಖ್ಯೆಯನ್ನು ಗಡಿಯಾರದ ಮುಳ್ಳಿನಂತೆ ತಿರುಗಿಸುವ ಒಂದು ಪಂದ್ಯಾಟದ ವಿಧಾನ ಯಾವ್ದು? ಅದು ಸೈಕ್ಲಿಂಗ್. ಈ ರೀತಿ ಕ್ವಶನ್ಸ್ ಬರ್ತವೆ ಇದ್ರ ಮೇಲೆ. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಒಟ್ಟು 45 ಪಂದ್ಯಗಳು ನಡೆದರೆ ಭಾಗವಹಿಸುವ ತಂಡಗಳ ಸಂಖ್ಯೆ ಎಷ್ಟು? ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಒಟ್ಟು 45 ಪಂದ್ಯಗಳು ನಡೆಸ್ತವೆ. ಯಾಕೆಂದರೆ ಒಂದು ತಂಡ ಏನು ಮಾಡ್ತೈತೆ? 2 ಸರಿ ಆಡ್ತೈತೆ ಇಲ್ಲಿ. ಹಾಗಾಗಿ ಈ ಒಂದು ಭಾಗವಹಿಸುವ ತಂಡಗಳ ಸಂಖ್ಯೆ ಎಷ್ಟು ಇರ್ತದೆ ಅಂದರೆ 10 ತಂಡಗಳು ಇರ್ತೈತೆ. ಇಲ್ಲಿ ಸೂತ್ರ ಹಾಕೊಂಡು ನೋಡಿದ್ರೆ ನಮ್ಗೆ ಗೊತ್ತೈತೈತೆ. ಹಾಕಿ ತೋರಿಸ್ತೀನಿ ನೋಡಿ ಒಂದ್ಸರಿ ಸೂತ್ರ. ಇದು ಸೂತ್ರ ಯಾವ್ದು ಹಾಕೋಬೇಕು? n-1/2. n ಅಂದರೆ ಏನಿಲ್ಲಿ ಎಷ್ಟು ತಂಡ ಕೊಟ್ಟಿದ್ದಾರೆ n ಸೂತ್ರ ಹೋಯ್ತು ನೋಡಿರಿ. ಇನ್ನೊಂದ್ಸರಿ ಸೂತ್ರ ಹಾಕ್ತೀನಿ. n-1/2. n ಅಂದರೆ ಎಷ್ಟು? 10 ತಂಡಗಳಿದ್ದಾವೆ. n ಮೈನಸ್ ಅಂದರೆ 10ರಾಗ 1 ಮೈನಸ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? 9 ಆಗುತ್ತೆ. 9 /2. 9 10 ಎಷ್ಟು? 90. 90 /2. 2 1 2 4 8 2 5 10 ಎಷ್ಟಾಯಿತು? 45 ಬರ್ತಾನೆ ನೋಡಿ. 45 ಪಂದ್ಯಗಳು ಬರ್ತವೆ. ಈ ರೀತಿ ಸೂತ್ರ ಪ್ರಕಾರ ಮಾಡಬೇಕು. ಇದು ಹೆಂಗೆ ಮಾಡ್ಬೇಕಂತ ಹೇಳಿದ್ದೀನಿ, ನೋಡ್ಕೊಳ್ಳಿ. ಕ್ಲಾಸಲ್ಲಿ ಇದೇ ಕ್ಲಾಸಲ್ಲಿ ಹೇಳಿದ್ದೀನಿ. ಇದೇ ಕ್ಲಾಸಲ್ಲಿ ಹೇಳಿದ್ದೀನಿ.
ಇವಾಗ ನೆಕ್ಸ್ಟು ಸಿಂಗಲ್ ಲೀಗ್ ಪಂದ್ಯದಲ್ಲಿ ಒಟ್ಟ ಪಂದ್ಯವನ್ನು ನಿರ್ಧರಿಸಲು ಬಳಸುವ ಸೂತ್ರ ಎಲ್ಲ ಕೊಟ್ಟಿದ್ದಾರೆ ಅವರಲ್ಲಿ ಈ ಸೂತ್ರ ಹಾಕೊಂಡು ಕಂಡುಹಿಡಬೇಕು. ಡಬಲ್ ಲೀಗ್ ಪಂದ್ಯದಲ್ಲಿ ಒಟ್ಟು ಪಂದ್ಯವನ್ನು ನಿರ್ಧರಿಸಲು ಬಳಸುವ ಸೂತ್ರ ಇಲ್ಲೇನು ಮಾಡಬೇಕು, ಡಬಲ್ ಲೀಗ್ ಒಂದು ಪಂದ್ಯದಲ್ಲಿ ಒಟ್ಟು ಪಂದ್ಯವನ್ನು ನಿರ್ಧರಿಸಬೇಕಾದ್ರೆ ಬಳಸುವ ಸೂತ್ರ ಯಾವುದಂದರೆ ಇಲ್ಲಿ 2n-1 ಮತ್ತು 2n-2. ಅತಿ ಬಲಿಷ್ಠ ತಂಡಗಳು ಪಂದ್ಯಾವಳಿಯಲ್ಲಿ ನೇರವಾಗಿ ಕ್ವಾರ್ಟರ್ ಫೈನಲ್ ಅಥವಾ ಸೆಮಿಫೈನಲ್ ಅರ್ಹತೆ ಪಡೆಯೋದಕ್ಕೆ ಏನಂತೀವಿ ಅಂದರೆ ವಿಶೇಷ ಸೀಡಿಂಗ್ ಅಂತ ಕರಿತೀವಿ, ಅಂದರೆ SS ಅಂತೇಳಿ. 18 ತಂಡಗಳು ಭಾಗವಹಿಸಿದ್ದು 4 ತಂಡಗಳಿಗೆ ವಿಶೇಷ ಸೀಡಿಂಗ್ ನೀಡಿದರೆ ನಾಕೌಟ್ ತಾಲೂಕಿನಲ್ಲಿ ನೀಡಬೇಕಾದ ಒಟ್ಟು ಬೈಗಳ ಸಂಖ್ಯೆ ಎಷ್ಟು ಅಂತಂದರೆ 2 ಬೈಗಳು ನೀಡಬೇಕಾಗ್ತದೆ. ಅಂದರೆ ಏನು ಮಾಡಬೇಕು, ದೊಡ್ಡ ಸಂಖ್ಯೆಯಲ್ಲಿ ಅದರ ಮುಂದಿನ ದೊಡ್ಡ ಸಂಖ್ಯೆ 18 ತಂಡಗಳಿದೆ, ಅದರಲ್ಲಿ 4 ವಿಶೇಷ ಸೀಡಿಂಗ್ ನೀಡ್ತೀವಿ ಅಂದರೆ ನಾವು 4 ಬಿಟ್ಟು ನಾವು ಇದು ಮಾಡ್ಕೋಬೇಕು, 14 ಆಗುತ್ತೆ. 14ರಲ್ಲಿ ನಾವು ಮುಂದಿನ ಸಂಖ್ಯೆ ತಗೊಳಿದ್ರೆ 2 ಬೈಗಳು ಸಿಗ್ತವೆ. 16ರಲ್ಲಿ 18ರಲ್ಲಿ 4 ತೆಗಿತೀವಲ್ಲ 14 ಇರ್ತೈತೆ. 16ರಲ್ಲಿ 14 ಕಳೆದ್ರೆ 2 ಇರ್ತೈತೆ, 2 ಬೈಗಳು ಬರ್ತವೆ. ಲೀಗ್ ಪಂದ್ಯಾವಳಿಯಲ್ಲಿ ಗೆದ್ದ ತಂಡಕ್ಕೆ ಏನು ಕೊಡ್ತೀವಿ, 2 ಅಂಕ ಕೊಡ್ತೀವಿ. ಡ್ರಾ ಆದರೆ 1 ಅಂಕ ಕೊಡ್ತೀವಿ. ಸೋತ ತಂಡಕ್ಕೆ 0 ಅಂಕ ಕೊಡ್ತೀವಿ. ವೈಯಕ್ತಿಕ ಮತ್ತು ಇಬ್ಬರು ಸ್ಪರ್ಧಾಳುಗಳು ಭಾಗವಹಿಸುವ ಕ್ರೀಡೆಗಳು ಏನು ಅಂದರೆ ಅದು ಚಾಲೆಂಜ್ ಪಂದ್ಯಾವಳಿ. ಕುಸ್ತಿ, ಚೆಸ್ಸು ಇವೆಲ್ಲ ಏನು ಮಾಡ್ತೀವಿ, ವೈಯಕ್ತಿಕ ಪಂದ್ಯಾವಳಿಗಳಾಗಿರ್ತವೆ. ಲೀಗ್ ಪಂದ್ಯಾವಳಿಯಲ್ಲಿ ಕೊನೆಯಲ್ಲಿ ಟೈ ಆದಾಗ ಅಂತಹ ಸನ್ನಿವೇಶದಲ್ಲಿ ಯಾವ ನಿಯಮದಿಂದ ವಿಜೇತ ತಂಡವನ್ನು ನಿರ್ಧರಿಸ್ತೀವಿ ಅಂದರೆ ಟೈ ಬ್ರೇಕಿಂಗ್ ಅಂತ ನಿರ್ಧರಿಸ್ತೀವಿ. ಪ್ರತಿ ತಂಡವು ಬೇರೊಂದು ತಂಡಗಳ ವಿರುದ್ಧ 2 ಬಾರಿ ಪಂದ್ಯಾಟಗಳನ್ನು ಆಡುವುದೇನಂತೇನು, ಪ್ರತಿ ತಂಡವು ಬೇರೊಂದು ತಂಡಗಳ ವಿರುದ್ಧ 2 ಬಾರಿ ಪಂದ್ಯಾಟ ಆಡ್ತಿರ್ತೇವೆ, ಡಬಲ್ ಲೀಗ್ ಅಂತೇಳಿ ಕರಿತೀವಿ. 25 ತಂಡಗಳು ಭಾಗವಹಿಸಿರುವ ಪಂದ್ಯಾವಳಿಯಲ್ಲಿ 25 ತಂಡಗಳು ಭಾಗವಹಿಸಿದವೆ. ಅಲ್ಲಿ ನೀಡುವ ಬೈಗಳು 4 ಭಾಗಗಳಿಗೆ ಕ್ರಮವಾಗಿ ಹಂಚಿದಾಗ ಎಷ್ಟೆಷ್ಟು ಬೈಗಳು ಬರ್ತವೆ ಅಂದರೆ 1 2 2 ಬೈಗಳು ಬರ್ತವೆ. ಇದು ಲೆಕ್ಕ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಈಗ ಡೈರೆಕ್ಟಾಗಿ ಅದು ಗೊತ್ತಿಲ್ಲವಲ್ಲ, ಅದಕ್ಕೆ ನಾನು ಹಿಂದೆ ಹೇಳಿದ್ದೀನಿ, ನೋಡ್ಕೊಂಡು ಒಂದ್ಸರಿ. 25 ತಂಡಗಳು ಭಾಗವಹಿಸಿರುವ ಪಂದ್ಯಾವಳಿಯಲ್ಲಿ 4 ಇದಾಯ್ತಲ್ಲ, ಸ್ಟೇರ್ ಕೇಸ್ ಸೈಕ್ಲಿಂಗ್ ಮತ್ತು ಗ್ರಾಫಿಕ್ಸ್ ಟ್ಯಾಬ್ಯುಲರ್ಸ್ ಅಂತ ಕೂಡ ಕರಿತೀವಿ. ಈ ಪದ್ಧತಿಯಲ್ಲಿ ತಳಕು ಹಾಕುವಾಗ ಈ ಪಂದ್ಯಾವಳಿಗಳಿಗೆ ಏನಂತ ಕರಿತೀವಿ ಅಂದರೆ ಲೀಗ್ ಪಂದ್ಯಾವಳಿಗಳು ಅಂತೇಳಿ ಕರಿತೀವಿ. ಕಿಂಗ್ಸ್ ಅಥವಾ ಕ್ರೌನ್, ಜೇಡಹುಳು, ಫಿಟ್ನೆಸ್, ಟೋಮ್ ಸ್ಟೋನ್ ಪದ್ಧತಿಯ ತಳಕು ಹಾಕುವುದು ಚಾಲೆಂಜ್ ಪಂದ್ಯಾವಳಿಗೆ ಇದರ ಭಾಗವಾಗಿದ್ದರೆ ಗೋಪುರ ಪದ್ಧತಿಯ ಭಾಗ ಆಗಿದೆ. 12 ತಂಡಗಳು ಭಾಗವಹಿಸಿರುವ ನಾಕೌಟ್ ಪಂದ್ಯಾವಳಿಯಲ್ಲಿ ಮೇಲಾರ್ಧ ಮತ್ತು ಕೆಳಾರ್ಧಗಳಾಗಿ ವಿಂಗಡಿಸಿ ಬೈಗಳನ್ನು ನೀಡಿದರೆ 2ನೇ ಬೈಯ ನೀಡಬೇಕಿರೋದಕ್ಕಿದ್ರೆ ಮೇಲ್ಭಾಗದ ಕೊನೆಯಲ್ಲಿ ಯಾವ ರೀತಿ ಬೈಗಳು ಕೊಡಬೇಕಂತೇಳಿ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ನೋಡಿರಿ, 1ರಿಂದ 9 ಗಂಟೆ ಯಾವ ರೀತಿ ಕೊಟ್ಟಿದ್ದೀವಿ ಅಂತೇಳಿ ತೋರಿಸಿದ್ದೀನಿ, ಅಲ್ಲಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅದು ನಿಚ್ಚಣಿಕೆ ಪದ್ಧತಿಯ ಪಂದ್ಯಾವಳಿಯಲ್ಲಿ ಪಂದ್ಯಾವಳಿ ಮುಗಿದ ನಂತರ ಯಾರನ್ನು ವಿಜೇತರೆಂದು ನಿರ್ಧರಿಸ್ತೀವಿ ಅಂದರೆ 1ನೇ ಸ್ಥಾನದಲ್ಲಿರೋರಿಗೆ ನಾವು ವಿಜೇತರು ಅಂತ ನಿರ್ಧರಿಸ್ತೀವಿ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಸರಿಯಾಗಿ ನಿರ್ಧರಿಸಲು ಸೂಕ್ತವಾದ ವಿಧಾನ ಅಂದರೆ ಅದು ಬಗ್ನಲ್ ವೈಲ್ಡ್ ಎಲಿಮಿನೇಷನ್ ವಿಧಾನ ಅಂತ ಕರಿತೀವಿ. ಒಂದು ತಂಡವನ್ನು ಸ್ಥಿರವಾಗಿರಿಸಿ ಉಳಿದ ತಂಡಗಳನ್ನು ಸ್ಥಾನಪಲ್ಲಟಗೊಳಿಸುವಂಥ ಲೀಗ್ ತಳಗಿನ ಪದ್ಧತಿಗೆ ಸೈಕ್ಲಿಂಗ್ ಪದ್ಧತಿ ಅಂತೇಳಿ ಕರಿತೀವಿ. ಇಷ್ಟೇನಾಯಿತು ಪಂದ್ಯಾಟಗಳಿಗೆ ಸಂಬಂಧಪಟ್ಟಂತಹ MCQಗಳನ್ನು ನಾವು ನೋಡಿದ್ದೀವಿ. ಇದನ್ನು ಸ್ವಲ್ಪ ನೀವು ರಿವಿಷನ್ ಮಾಡ್ಕೋಬೇಕು, ಒಂದೇ ಸರಿಗೆ ಅರ್ಥ ಆಗೋದಿಲ್ಲ. ಇದು ಪಂದ್ಯಾಟಗಳು ಅರ್ಥ ಮಾಡಿಕೊಂಡು ನಾವು ಮನನ ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಇದು ಬಿಡಿಸಿದ್ರೆ ನಮಗೆ ಈಸಿ ಆಗುತ್ತೆ, ಇಲ್ಲಾಂದರೆ ಈಸಿ ಆಗೋದಿಲ್ಲ. ಅಷ್ಟೇ ಬೇರೆ ಒಂದು ಟಾಪಿಕ್ಗಳೇ ಬೇರೆ, ಈ ಒಂದು ಟಾಪಿಕ್ಕೆ ಬೇರೆ ರೀತಿ ಆಗಿರ್ತೈತೆ. ಹಾಗಾಗಿ ನೀವು 1-2-3 ಸರಿ ರಿವಿಷನ್ ಮಾಡಿಕೊಡ್ರಿ, ಬುಕ್ಸ್ ಇದ್ದರೆ ಓದ್ಕೊಡ್ರಿ, ಆವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.